ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇನ್. ನಾವೇನ್ ಧ್ಯಾನ ಮಾಡ್ಕೊಳ್ತಾ ಬರ್ತಾ ಇದೀವಿ? ನಾವು ದೇವರಲ್ಲಿ ಒಬ್ಬರಾಗಿರಬೇಕು, ಅವರಲ್ಲಿ ಒಬ್ಬರಾಗಿ ಕಾಣಿಸ್ಬೇಕು, ಅವರಲ್ಲಿ ಕಾಣಿಸ್ಕೋಬೇಕು, ಅವರಲ್ಲಿ ನಾವು ಒಂದಾಗಿರ್ಬೇಕು. ಓಕೆ, ಎರಡು ಕೊರಿಂಥ ಎರಡು ಕೊರಿಂಥ 5ನೇ ಅಧ್ಯಾಯ. ಹದಿನೇಳರಿಂದ 19ವರೆಗೂ. ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಇಗೋ, ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾರೆಂಬುದು ಎಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ನಾವೆಲ್ಲ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ನಮಗೊಂದು ಹೊಸ ಪರ್ಪಸ್ ಇದೆ ಲೈಫಲ್ಲಿ. ಏನ್ ಹೇಳಿ, ನಮಗೆ ಪರ್ಪಸ್ ಇದೆ. ಅಲ್ಲಿಂದ ದೇವರು ನಮ್ಮನ್ನ ರಕ್ಷಿಸಿ ಬಿಡುಗಡೆ ಮಾಡಿ ನಮ್ಮನ್ನ ನೂತನ ಪಡಿಸಿ ಅವರಲ್ಲಿ ಒಬ್ಬರಾಗಿ ಮಾರ್ಪಡಿಸಿ ಅವರಲ್ಲಿ ಕಾಣಿಸಿಕೊಳ್ಳುವಂತ ಕೃಪೆಯನ್ನ, ದಾರಿಯನ್ನ ನಮಗೆ ತೋರಿಸಿ ನಮಗೆ ಒಂದು ನೂತನವಾದ ಒಂದು ಹೊಸ ಪರ್ಪಸ್ ಕೊಟ್ಟಿದ್ದಾರೆ, ಉದ್ದೇಶ. ಆ ಉದ್ದೇಶ ಏನು? ಎಷ್ಟು ಜನಕ್ಕೆ ಅರ್ಥ ಆಯ್ತಾ ವಾಕ್ಯ? ಏನೋ ಉದ್ದೇಶ? ಕ್ರಿಸ್ತನಲ್ಲಿ ಏನ್ ಮಾಡ್ಬೇಕು? ನಾವು ಸಮಾಧಾನ ಪಡಿಸ್ಕೋಬೇಕು. ನಮ್ಮ ಉದ್ದೇಶ ಏನು? ನಾವು ಅವರಲ್ಲಿ ಒಂದಾಗಿ ಅವರಲ್ಲಿ ಕಾಣಿಸ್ಕೊಂಡ್ಮೇಲೆ ನಮ್ಮ ಪರ್ಪಸ್ ಏನು? ಇವಾಗ ಎಲ್ಲಾರನ್ನು ಏನ್ ಮಾಡ್ಬೇಕು? ಸಮಾಧಾನ ಪಡಿಸ್ಬೇಕು ಅಲ್ಲಿಗೆ, ಅವ್ರ ಜೊತೆಗೆ. ಅಂದ್ರೆ ಅರ್ಥ ಏನಂದ್ರೆ, ಬೇರೆಯವ್ರನ್ನೂ ಸಹ ನಾವೇನ್ ಮಾಡ್ಬೇಕು? ಅವರಲ್ಲಿ ಕಾಣಿಸ್ಕೊಳ್ಳೋ ಹಾಗೆ ಮಾಡುವುದೇ ನಮ್ಮ ಉದ್ದೇಶ. ಇವತ್ತು ದೇವ್ರು ನಿಮ್ಮನ್ನು ಕರೆದಿರೋದು ಏನಕ್ಕೆ? ಅಲ್ಲಿರೋರ್ನ ಕರ್ಕೊಂಬಂದು ಅವರಲ್ಲಿ ಒಬ್ಬರಾಗಿ ಕಾಣಿಸ್ಕೊಳ್ಬೇಕನ್ನೋದೇ ನಮಗೆ ಕೊಟ್ಟಿರುವಂತ ಹೊಸ ಉದ್ದೇಶ, ಪರ್ಪಸ್. ಹಾ, ಸೊ ನಿಮ್ದು ಯಾವ ಸೇವೆ? ಯಾವ ಸೇವೆ? ಬೇಸಿಕ್ ಸೇವೆ ಯಾವುದು? ಬೇಸಿಕ್. ದೇವರು ನಮ್ಮನ್ನ ಕರೆದ ಮೇಲೆ, ನಮ್ಮನ್ನ ಅವ್ರ ಜೊತೆ ಸೇರ್ಸಿದ ಮೇಲೆ, ಅವರಲ್ಲಿ ಒಂದಾಗಿ ಕಾಣಿಸ್ಕೊಂಡ್ಮೇಲೆ ಫಸ್ಟ್ ಬೇಸಿಕ್ ಸೇವೆ ಯಾವುದು ಅಂದ್ರೆ, ಅಲ್ಲಿರೋರ್ನ ಕರ್ಕೊಂಬಂದು ಇಲ್ಲಿಗೆ ಸೇರ್ಸೋದು ಮಾತ್ರ ಅಲ್ಲ, ಕ್ರಿಸ್ತನೊಂದಿಗೆ ಅವ್ರನ್ನ ಸಮಾಧಾನ ಪಡಿಸ್ಬೇಕು. ಏನಕ್ಕೆ, ಯಾವ್ದ್ರ ಮೂಲಕ ಸಮಾಧಾನ? ಏನ್ರಿಂದ ಸಮಾಧಾನ ಪಡಿಸ್ಬೇಕು? ಅವ್ರು ಮಾಡಿರುವಂತ ಅಪರಾಧಗಳು. ಓದಿ, ಅದು ವಾಕ್ಯ ಓದಿ. ಇದೆಲ್ಲ ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ
ವಿಶೇಷವಾದ ಸೇವೆ ನಮಗೆ ಅನುಗ್ರಹಿಸಿದ್ದಾನೆ. ಅದು ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ, ಏನಂತೆ ಅವರ ಲೆಕ್ಕಕ್ಕೆ, ಅಂದ್ರೆ ನಾವು ಎಲ್ಲಿದ್ದು ಏನ್ ತಪ್ಪು ಮಾಡ್ತಾ ಇದ್ವೋ ಆ ತಪ್ಪನ್ನ ಏನ್ ಮಾಡಿಲ್ಲ, ಲೆಕ್ಕ ಮಾಡ್ದಿರಾ ಏನ್ ಮಾಡಿದ್ರಂತೆ, ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಂಡಿದ್ದಾನೆ. ಸೊ ಕ್ರಿಸ್ತನ ಸ್ವಭಾವ ಏನು? ಸಮಾಧಾನ ಆಗೋದು ಯಾವಾಗ? ನಾವು ಮಾಡಿರೋ ಅಪರಾಧವನ್ನ ಲೆಕ್ಕಕ್ಕೆ ಹಾಕೊಳ್ದೆ ಇದ್ದಾಗ ಮಾತ್ರನೇ ನಾವು ಅವ್ರ ಜೊತೆ ಸಮಾಧಾನ ಆಗಕ್ಕಾಗೋದು. ಇವತ್ತು ಯೇಸು ಸ್ವಾಮಿ ನಾವು ಮಾಡೋ ಅಪರಾಧಗಳಂದ್ರೆ ಅರ್ಥನೋ? ಪಾಪ ಅಲ್ಲ. ಪಾಪ ಬೇರೆ, ಅಪರಾಧ ಬೇರೆ, ದೋಷ ಬೇರೆ, ಶಾಪ ಬೇರೆ. ಈ ನಾಲ್ಕು ಬೇರೆ ಬೇರೆ. ಅಪರಾಧ ಅಂದ್ರೆ ನೀವು ಮಾಡಬೇಡ ಅಂದಿದ್ದನ್ನ ಮಾಡೋದು ಅಪರಾಧ. ಅಂದ್ರೆ ಒಂದು ರೂಲ್ಸ್ ಬ್ರೇಕ್ ಮಾಡಿ ನಿಮಗೆ ಇಷ್ಟ ಬಂದಂಗೆ ಮಾಡೋದು ಅಪರಾಧ. ಸೊ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದು ಅಪರಾಧ. ಅದನ್ನೇ ಬ್ರೇಕ್ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡಿದ್ರೆ ಅದು ಪಾಪ. ಪಾಪ ಮಾಡೋರ್ಗೇನಿಲ್ಲ, ಕ್ಷಮಾಪಣೆ ಇಲ್ಲ. ಸೊ ಕ್ರಿಸ್ತರಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಒಂದಾಗ್ಬೇಕಂದ್ರೆ ನೀವು ಮಾಡೋ ಅಪರಾಧಗಳನ್ನ ಮೊದಲು ನಿಲ್ಲಿಸ್ಬೇಕು. ಅವ್ರ ಲೆಕ್ಕಕ್ಕೆ ಹಾಕೊಳ್ಳಲ್ಲ ಅಂತೇಳಿ ನೀವು ನಿಲ್ಲಿಸದೆ ಹೋದ್ರೆ ಅವರಲ್ಲಿ ಒಂದಾಗುವುದನ್ನ ನೀವು ಕಳ್ಕೊಳ್ತೀರ. ಅವರಲ್ಲಿ ಒಂದಾಗ್ಬೇಕಂದ್ರೆ ಅವರು ಮೊದಲು ನಾವು ಮಾಡೋ ಅಪರಾಧಗಳನ್ನ ಏನ್ ಮಾಡ್ಬೇಕು, ಅವರು ಲೆಕ್ಕಕ್ಕೆ ಹಾಕೋಬಾರ್ದು. ಅವ್ರ ಲೆಕ್ಕಕ್ಕೆ ಹಾಕೊಳ್ಳಲ್ಲ ಅಂತೇಳಿ ಅಡ್ವಾಂಟೇಜ್ ತಗೊಂಡು ನಾವು ನಮ್ಮ ಅಪರಾಧಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಅವರಲ್ಲಿ ಒಬ್ಬರಾಗಿರುವಂತ ಸ್ಥಾನವನ್ನ ನಾವು ಕಳ್ಕೊಂತೀವಿ. ಅವರಲ್ಲಿ ನಾವು ಒಂದಾಗಿರೋದಕ್ಕೆ, ಅವರಲ್ಲಿ ಒಬ್ಬರಾಗಿರೋದ್ರಲ್ಲಿ ಸ್ಥಾನ ನಮಗೆ ಕೊಟ್ಟಿರೋದಕ್ಕೆ ಕಾರಣ ಯಾರೋ? ದೇವ್ರೆ. ಏನಕ್ಕೆ ಅಂದ್ರೆ ನಮ್ಮ ತಪ್ಪುಗಳನ್ನ ಲೆಕ್ಕಕ್ಕೆ ಹಾಕೊಳ್ದಿರಾ ಏನ್ ಮಾಡಿದಾರೆ, ನಮಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಒಂದು ವೇಳೆ ನಮ್ಮ ಅಪರಾಧಗಳನ್ನ ಲೆಕ್ಕಕ್ಕೆ ತಗೊಂಡಿದ್ದಿದ್ರೆ ನಮಗೆ ಆ ಸ್ಥಾನ ಸಿಗ್ತಾ ಇರ್ಲಿಲ್ಲ. ಇವತ್ತು ನಿಮ್ ಸೇವೆ ಏನು? ಅಲ್ಲಿರೋರ್ನ ಅವರಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುವಂತೆ ಅವರಿಗೆ ಸಮಾಧಾನ ಪಡಿಸುವಂತ ಸೇವೆ. ಇದು ಮಾಡ್ಬೇಕಂದ್ರೆ ಮೊದಲು ನೀವು ಅಪರಾಧ ಮಾಡೋದು ನಿಲ್ಲಿಸ್ಬೇಕು. ಇನ್ನೊಬ್ಬರ ಅಪರಾಧಗಳನ್ನ ಲೆಕ್ಕ ಮಾಡೋದನ್ನ ನಿಲ್ಲಿಸ್ಬೇಕು. ನಿಮ್ಮಂತೆಯೇ ನೀವು ನೆರೆಯವರನ್ನ ಪ್ರೀತಿಸಿ. ನೀವು ನಿಮ್ಮ ನೆರೆಯವರನ್ನ ತಪ್ಪನ್ನ, ಅಪರಾಧಗಳನ್ನ ಲೆಕ್ಕಕ್ಕೆ ತಗೊಳ್ದೆ ಹೋದ್ರೆ ಅವರು ಹೆಂಗೆ ದೇವರೊಟ್ಟಿಗೆ ಸಮಾಧಾನ ಪಡಿಸ್ತಾರೆ? ಅವರು ಹೆಂಗೆ ದೇವರೊಟ್ಟಿಗೆ ಸಮಾಧಾನವಾಗ್ತಾರೆ? ಮೇಲೆ ಮೇಲೆ ಹೇಳ್ಕೊಳಕ್ ನಾವು ಕ್ರಿಸ್ತನವರು ಅನ್ಕೊಂತೀವಿ, ಕ್ರಿಸ್ತನಲ್ಲಿ ನಾವು ಒಬ್ರು. ಆದ್ರೆ ಹೊರಗಡೆ ನಮ್ಮ ಕ್ರಿಯೆಗಳೆಲ್ಲ ಏನು ಹಳೆದೆ. ಅದೇ ಅಪರಾಧಗಳು ಮಾಡ್ತಾ ಇದೀವಿ, ಅದೇ ಅಪರಾಧಗಳನ್ನ ರಿಪೀಟ್ ಮಾಡ್ತಾ ಇದೀವಿ. ಮತ್ತೆ ಅಪರಾಧ ಮಾಡಿದವ್ರನ್ನ ನಾವೇನ್ ಮಾಡ್ತಾ ಇದೀವಿ, ನಾವೇ ಶಿಕ್ಷಿಸ್ತಾ ಇದೀವಿ, ಮಾತಾಡ್ತಾ ಇದೀವಿ ಅವ್ರ ಬಗ್ಗೆ. ನಾವು ಅಪರಾಧ ಮಾಡ್ತಾ ಇದೀವಿ, ಅಪರಾಧ ಮಾಡಿದವ್ರ ಬಗ್ಗೆನೂ ಮಾತಾಡ್ತಾ ಇದೀವಿ. ಸ್ಥಾನ ಬದಲಾಗಿದೆ, ಆದ್ರೆ ಸ್ವಭಾವ ಬದಲಾಗಿಲ್ಲ. ಸ್ಥಾನಕ್ಕೆ ತಕ್ಕಂತೆ ಸ್ವಭಾವನೂ ಬದಲಾಗಬೇಕು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಸ್ಥಾನಕ್ಕೆ ತಕ್ಕಂತೆ ಸ್ವಭಾವನೂ ಬದಲಾಗಬೇಕು. ಸ್ಥಾನಕ್ಕೆ ತಕ್ಕ ಹಾಗೆ ಸ್ವಭಾವನೂ ಬದಲಾಗಬೇಕು. ದೇವ್ರ ಸ್ಥಾನ ಬದಲಾಯಿಸೋ. ನಿಮ್ ತಪ್ಪನ್ನ ಲೆಕ್ಕಕ್ಕೆ ಹಾಕೊಳ್ದಿರಾ
ನಿಮ್ ಸ್ಥಾನವನ್ನ ದೇವ್ರು ಏನ್ ಮಾಡಿದ್ರು? ಬದಲಾಯಿಸಿದ್ದಾರೆ. ಆ ಸ್ಥಾನಕ್ಕೆ ಮರ್ಯಾದೆ ಬರ್ಬೇಕಂದ್ರೆ ನಿಮ್ ಸ್ವಭಾವ ಬದಲಾಗುವಾಗ, ಏನ್ ಸ್ವಭಾವ? ಅಪರಾಧಗಳನ್ನ ಮಾಡ್ತಾ ಇದ್ದಿದ್ದ ಸ್ವಭಾವ ಬದಲಾಗ್ಬೇಕು. ಅಪರಾಧಗಳನ್ನ ಲೆಕ್ಕಕ್ಕೆ ಹಾಕೊಂಡು ಅಪರಾಧಗಳ ಬಗ್ಗೆ ಮಾತಾಡ್ತಾ ಇದ್ದ ಸ್ವಭಾವಗಳು ಬದಲಾಗಬೇಕು. ಅವಾಗ ಮಾತ್ರನೇ ಆ ಸ್ಥಾನದ ಮಹಿಮೆಯನ್ನು ನಾವು ಕಾಣಕ್ಕೆ ಸಾಧ್ಯ. ಒಂದು ವಾಕ್ಯ ಇರ್ಬೋದು ನೋಡ್ರಿ, ಯೋಬನು ಬರೆದ ಪುಸ್ತಕ 4ನೇ ಅಧ್ಯಾಯ 8ನೇ ವಾಕ್ಯ. ನಾನು ನೋಡಿರುವ ಮಟ್ಟಿಗೆ ಅಧರ್ಮವನ್ನು ಕೇಡನ್ನು ಬಿತ್ತುವವರು ಕೇಡನ್ನೇ ಕುಯ್ಯುವರು. ಏನಂತೆ? ಏನೇನ್ ಪದಗಳಿದಾವೆ? ಅದು ಬಿಟ್ಬಿಡ್ರಿ, ಅದಾದ್ಮೇಲೆ ಒಂದ್ ಪದ ಇದೆ ನೋಡ್ರಿ, ಅದು ಒಂದೊಂದೇ ಪದಗಳು ಓದಿ. ಹುತ್ತುವವರು, ಬಿತ್ತುವವರು, ಕುಯ್ಯುವವರು, ಈ 3 ಪದಗಳಿದಾವೆ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾವ 3 ಪದಗಳಿದು? ಹುತ್ತುವವರು, ಬಿತ್ತುವವರು, ಕುಯ್ಯುವವರು. ಏನಕ್ಕೆ ಈ ವಾಕ್ಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸ್ವಭಾವ ಬದಲಾಗಬೇಕು ಅನ್ನೋದಕ್ಕೋಸ್ಕರ. ಸ್ಥಾನಕ್ಕೆ ತಕ್ಕಂತೆ ನಮ್ಮ ಸ್ವಭಾವ ಬದಲಾಗಬೇಕು. ಸೊ 3 ವಿಷಯಗಳು ಮಾಡ್ತಾನೆ ಇರ್ತೀವಿ ಡೈಲಿ ನಾವು: ಹುತ್ತೋದು, ಬಿತ್ತೋದು, ಕುಯ್ಯೋದು. ಎಲ್ಲ ಬಾವಿ ಟರಿಕೆ ಮಾಡಿ ಹುತ್ತೋದು, ಬಿತ್ತೋದು, ಕುಯ್ಯೋದು. ಸೊ ಏನ ಹುತ್ತುವವನು? ಅಧರ್ಮ ಅಂದ್ರೆ ಅರ್ಥ ಏನು? ಅವಾಗ್ಲೇ ಒಂದು ವಾಕ್ಯ ಓದಿದ್ ನೋಡಿ, ಏನದು? ಅಪರಾಧ. ಅಧರ್ಮ, ಅಪರಾಧ ಎಲ್ಲ ಸಿಮಿಲರ್ ವರ್ಡ್ಸ್. ರೂಲ್ಸ್ ಮೀರಿ ನಡೆಯೋದು ಅದು ಯಾವುದಕ್ಕೆ ಸಮಾನ? ಹಳ್ಳ ತೊಡಕ್ಕೆ. ನೀವು ರೂಲ್ಸ್ ಮೀರಿ ನಡೆದಾಗಲ್ಲ ಏನ್ ಮಾಡ್ತಾ ಇದ್ದೀರಾ ನಿಮ್ ಲೈಫಲ್ಲಿ? ಮುಖ ನೋಡ್ಕೊಂಡು ಹೇಳ್ರಿ, ರೂಲ್ಸ್ ಮೀರಿ ನಡೆದಾಗಲ್ಲ ನೀವು ಹಳ್ಳ ತೊಡ್ಕೊಂತ ಇದ್ದೀರಾ ಅಂತ. ರೂಲ್ಸ್ ಮೀರಿ ನಡೆದಾಗಲ್ಲ, ಅಧರ್ಮ ಮಾಡ್ದಾಗಲ್ಲ, ಅಪರಾಧ ಮಾಡ್ದಾಗಲ್ಲ ನಮಗ್ ನಾವೇ ಏನ್ ಮಾಡ್ತಾ ಇದೀವಿ? ಹಳ್ಳ ತೊಡ್ಕೊತಾ ಇದ್ವಿ. ಇದೇನೆ ಯೋಬ ಹೇಳ್ತಾರದು. ನೆಕ್ಸ್ಟ್ ಏನ ಬಿತ್ತೋದು? ಕೇಡು. ನೀವ್ ಹಳ್ಳ ತೋಡ್ಕೊಂಡು ಏನ್ ಮಾಡ್ತೀರಾ? ಅದ್ರೊಳಗಡೆ ಏನ್ ಬಿತ್ತಾ ಇದ್ದೀರಾ? ಕೇಡನ್ನ ಬಿತ್ಕೊತಾ ಇದ್ದೀರಾ. ಕೇಡಂದ್ರೆ ಏನು? ಕೆಟ್ಟದಾಗ್ಬೇಕು ಅಂತ. ಅಧರ್ಮ ಮಾಡೋದು ಹಳ್ಳ ತೋಡ್ದಂಗೆ. ಅಂದ್ರೆ ಅರ್ಥ ಏನು? ನೀವು ರೂಲ್ಸ್ ಮೀರಿ ನಡೆಯೋದು ನಿಮಗ್ ನೀವು ಹಳ್ಳ ತೋಡ್ಕೊಂಡಂಗೆ. ಬೇರೆಯವ್ರ ರೂಲ್ಸ್ ಮೀರಿದ ಮೇಲೆ ಬೇರೆಯವ್ರಿಗೂ ಕೆಟ್ಟದಾಗ್ಲಿ ಅಂತ ಆಲೋಚನೆ ಮಾಡೋದು ನಿಮಗ್ ನೀವು ಕೇಡು ಬಿತ್ಕೊಂಡಂಗೆ. ಆ ತೋಡಿರೋ ಹಳ್ಳದಲ್ಲಿ ಕೇಡನ್ನ ಬಿತ್ಕೊಂಡಂಗೆ. ಏನ ಕುಯ್ತಾರಂತೆ? ಕೇಡನ್ನೇ ಕುಯ್ತಾರೆ. ಒಂದು ವಿಶ್ವಾಸಿಗಳು ನಾನು ಕ್ರಿಸ್ತನಲ್ಲಿ ಒಂದಾಗಿದ್ದೇನೆ, ಅವರಲ್ಲಿ ಒಬ್ಬರಾಗಿದ್ದೇನೆ, ಅವರಲ್ಲಿ ಕಾಣಿಸ್ಕೊಂತ ಇದ್ದೀನಿ ಅನ್ನೋನ್ಗೆ ಕೇಡಾಗ್ಬಾರ್ದು. ಯಾವ ಕೇಡು ನನಗೆ ಶ್ರಮವಹಿಸೋದು ಹೇಳಿದ್ಮೇಲೆ ಅದೇನ್ ನಡಿಬಾರ್ದು ಹೇಳಿ? ನಮ್ಮ ಲೈಫಲ್ಲಿ ನಡಿಬಾರ್ದು. ಬಟ್ ಯಾರು ಬರ್ಸ್ಕೊಂತ ಇರೋದು? ಇಲ್ದೇ ಇರೋದನ್ನ ಒಂದನ್ನ ಬಿತ್ಕೊಂಡು ನಿಮ್ ಲೈಫಲ್ಲಿ ನೀವೇ ಬರ್ಸ್ಕೊಂತ ಇದ್ದೀರಾ. ನಿಮ್ ಲೈಫಲ್ಲಿ ಇಲ್ಲ ಅದು. ನೀವು ಏನಾಗಿದ್ದೀರಾ? ನೂತನ ಸೃಷ್ಟಿಯಾಗಿದ್ದೀರಾ. ನೂತನ ಸೃಷ್ಟಿಯಾಗಿರೋ ಲೈಫಲ್ಲಿ ಈ ಕೇಡು ಅನ್ನೋ ಗಿಡ ಎಲ್ಲಿಂದ ಬೆಳೀತು? ಈ ನೂತನ ಸೃಷ್ಟಿಯಾಗಿರೋ ಇವ್ರ ಜೀವನದಲ್ಲಿ ಕೇಡು ಅನ್ನೋದನ್ನ ಇವರು ಕುಯ್ಬೇಕಾ? ಒಂದು ವಿಶ್ವಾಸಿ ಕೇಡನ್ನ ಕುಯ್ಯೋದಕ್ಕೆ ಕಾರಣ ಏನು?
ಒಂದು ವಿಶ್ವಾಸಿ ಜೀವನದಲ್ಲಿ ಕೆಟ್ಟದ್ ನಡೆಯೋದಕ್ಕೆ ಕಾರಣ ಏನು? ಎಲ್ಲೋ ಇರೋ ಬೀಜ ತಗೊಂಬಂದು ನಿಮ್ ತೋಟದಲ್ಲಿ ಬಿತ್ತಿ ನಿಮ್ ತೋಟದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಕುಯ್ಕೊಂತ ಇದ್ದೀರಾ. ಕೇಡು ಅನ್ನೋದು ದೇವರು ನಂಬಿರೋರ ಡಿಕ್ಷನರಿಯಲ್ಲಿ ಇಲ್ಲ. ಆದ್ರೆ ಆ ಪದನ ತಗೊಂಬಂದು ಏನ್ ಮಾಡ್ಬಿಟ್ಟಿದೀವಿ ನಾವು? ನಾವೇ ಕುಯ್ತಾ ಇದೀವಿ ನಮ್ಮ ಲೈಫಲ್ಲಿ. ಒಂದರ್ಥ ಮಾಡ್ಕೊಳ್ಳಿ, ಒಬ್ರು ಹಾಳಾಗೋಗ್ಲಿ ಅಂದಾಗಲ್ಲ, ನಾವು ಫ್ಯೂಚರ್ ಅಲ್ಲಿ ಹಾಳಾಗೋದಕ್ಕೋಸ್ಕರವಾಗಿ ನಾವು ಗಿಡ ಬೆಳೆಸ್ಕೊಂತ ಇದೀವಿ. ಏನ್ ಹೇಳಿ? ಹಾ, ಇದು ಮೈಂಡಲ್ಲಿ ಇರ್ಬೇಕು ನಿಮ್ಗೆ. ಯಾವಾಗೆಲ್ಲ ಹಾಳಾಗೋಗ್ಲಿ 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 ಯಾವಾಗೆಲ್ಲ ನೀವು ಇದನ್ನ ಅರಿಕೆ ಮಾಡ್ತೀರೋ ಅವಾಗೆಲ್ಲ ನೀವು ಹಾಳಾಗೋದಕ್ಕೋಸ್ಕರ. ಯಾರು ಹೇಳಿ? ನೀವು ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಒಬ್ರು ಹಾಳಾಗ್ಲಿ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ನೀವು ಹಾಳಾಗೋದಕ್ಕೋಸ್ಕರ ನೀವೇ ಗಿಡ ಬೆಳೆಸ್ಕೊಂತ ಇದ್ದೀರ. ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ, ವಿಶ್ವಾಸಿಗಳ ಲೈಫ್ ನ ಸೈತಾನ ಹಾಳು ಮಾಡಕ್ಕಾಗಲ್ಲ, ಯಾರು ಹಾಳು ಮಾಡಕ್ಕಾಗಲ್ಲ. ಅವನೇ ಅವನ ಲೈಫ್ ನ ಹಾಳು ಮಾಡ್ಕೊಬೇಕೆ ಹೊರತು ಬೇರೆ ಯಾರೋ ಅವ್ರ ಲೈಫ್ ನ ಹಾಳು ಮಾಡಕ್ಕಾಗಲ್ಲ. ಒಂದ್ ವಿಶ್ವಾಸಿ ಲೈಫ್ ನ ಯಾರಿಂದಲೂ ಮುಟ್ಟಕ್ ಆಗಲ್ಲ. ಏನ್ ಹೇಳ್ರಿ? ಅದೇ ಎಕ್ಸಾಂಪಲ್ ಯಾರು? ಯೋಬ ನೋಡಿ. ಊರೆಲ್ಲ ಸುತ್ತಾಡ್ಕೊಂಡು ಸೈತಾನ್ ಊರೆಲ್ಲ ಸುತ್ತಾಡ್ಕೊಂಡು ಏನ್ ಮಾಡ್ದ? ದೇವ್ರ ಹತ್ರ ಹೋದ. ಹೇಳ್ದಾಗ ದೇವ್ರು ಹೇಳ್ತಾರೆ, ಎಲ್ಲ ನೋಡಿದ್ಯಾ? ನನ್ ದಾಸನಾಗಿರೋ ಯೋಬನ್ ನೋಡಿದ್ಯಾ? ಅವನ ಬಗ್ಗೆ ಹೇಳ್ತಾ ಇದ್ಯಾ? ಅವನಿಗೆ ಎಲ್ಲ ಏನ್ ಮಾಡಿದ್ಯಾ ನೀನು? ಎಲ್ಲ ಬೇಲಾಗಿ ಇಟ್ಟಿದ್ಯಲ್ಲ. ಏನ್ ಮಾಡಿದ್ಯಾ? ಎಲ್ಲ ಬೇಲಿ ಹಾಕಿ ಇಟ್ಟಿದ್ಯಲ್ಲ. ನೀನ್ ಎಲ್ಲಿಂದ ಹೋಗೋದು? ಅಂದ್ರೆ ಒಂದು ವಿಶ್ವಾಸಿಗೆ ಕೇಡ್ ಬರ್ದಿರಂಗೆ ಬೇಲಿ ಹಾಕೋದು ಯಾರು? ಇವಾಗ ನಾವು ಅವರಲ್ಲಿ ಒಬ್ಬರಾಗಿದ್ದೀವಿ ಅಂತ ಹೇಳಿದ್ಮೇಲೆ, ನಾವರಲ್ಲಿ ಒಂದಾಗಿದ್ದೀವಿ ಅಂದ್ಮೇಲೆ ನಮ್ ಬೇಲಿ ಒಳಗಡೆ ಕೇಡ್ ಹೆಂಗ್ ಬರಕ್ ಸಾಧ್ಯ? ನಿಮ್ ಕಾಂಪೌಂಡ್ ಒಳಗಡೆ ಇದು ಹೆಂಗ್ ಬಂತು? ದೇವ್ರು ಬೇಲಿ ತೆಗೆಯೋವರೆಗೂ ಅವನ್ ಯೋಬನ್ ಕಾಂಪೌಂಡ್ ಒಳಗಡೆ ಸೈತಾನಕ್ಕೆ ಸಂಬಂಧಪಟ್ಟಿರೋದು ಓಲಿ. ಬೇಲಿ ತೆಗೆದ್ಮೇಲೆ ಯೋಬನ್ ಏನೇನ್ ಬಂತ ಹೇಳ್ರಿ? ಅಲ್ವಾ? ಇದೆಲ್ಲ ಏನು? ನಿಮ್ ಲೈಫಲ್ಲಿ ಏನ್ ನಡೀತಾ ಇದೆ? ರೋಗ ಬಂತು, ಅದು ಬಂತು, ಇದು ಹಾಳಾಗೋಯ್ತು. ಆಮೇಲೆ ಇನ್ನೇನ್ ಹೇಳ್ತಾ ಇದೀರಾ? ಯೋಬ ಹೇಳ್ದಂಗೆ ಆಸ್ತಿ ಹೋಯ್ತು, ಇವ್ರು ಹಿಂಗ್ ದ್ರೋಹ ಮಾಡಿದ್ರು, ಅವ್ರಂಗ್ ದ್ರೋಹ ಮಾಡಿದ್ರು, ಇವ್ರು ಬಿಟ್ಟು ಹೋದ್ರು, ಇವ್ರು ಅವಮಾನ ಮಾಡಿದ್ರು. ಅಲ್ಲ, ಇದೆಲ್ಲ ನಮ್ ಕಾಂಪೌಂಡ್ ಒಳಗಡೆ ಇರ್ಬೇಕಾಗಿರದ? ಇದೆಲ್ಲ ಬೇಲಿ. ದೇವರು ಯೋಬನ್ ಲೈಫ್ ಅಲ್ಲಿ ಬೇಲಿ ತೆಗಿಯಕ್ ಮುಂಚೆ ಯೋಬನ್ ಕಾಂಪೌಂಡ್ ಒಳಗಡೆ ಇವೆಲ್ಲ ಇತ್ತ? ಹೇಳ್ರಿ ಗಟ್ಟಿಯಾಗಿ ಸ್ವಲ್ಪ. ಇತ್ತ? ಕಾಂಪೌಂಡ್ ಒಳಗಡೆ ಇತ್ತ? ಇಲ್ಲ. ದೇವ್ರು ಅವನ್ಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಂತ ದಿವಸವರೆಗೂ ಅವನ್ ಕಾಂಪೌಂಡ್ ಒಳಗಡೆ ಇವೆಲ್ಲ ಯಾವ್ದೂ ಇರ್ಲಿಲ್ಲ. ಆದ್ರೆ ಯಾವಾಗ ಪ್ರೊಟೆಕ್ಷನ್ ಹೋಯ್ತು, ಇವಾಗ ಇದೆಲ್ಲ ಅವನ್ ಕಾಂಪೌಂಡ್ ಒಳಗಡೆ ಕಾಣಿಸ್ಕೊಂತು, ಅವನ್ ಮನೆ ಒಳಗಡೆ ಕಾಣಿಸ್ಕೊಂತು, ಅವನ್ ದೇಹದಲ್ಲಿ ಕಾಣಿಸ್ಕೊಂತು. ಅಯ್ಯೋ, ಅದಕ್ಕೆ ಯೋಬ ಹೇಳ್ತಾನೆ, ನಾನು ಭಯ ಪಟ್ಟಿದ್ದೆಲ್ಲ ಅಲ್ಲ, ಕಾಂಪೌಂಡ್ ಒಳಗಡೆ ಅಷ್ಟೊಂದು ಪ್ರೊಟೆಕ್ಷನ್ ಕೊಟ್ಟವ್ರೆ, ಕಾಂಪೌಂಡ್ ಒಳಗಡೆ ಇರೋದೆಲ್ಲ ನನ್ನ ಮನೆ ಒಳಗಡೆ ಬರುತ್ತಲ್ಲ ಅಂತ ಭಯ ಪಡೋದು ಯಾಕೆ? ನಿಮ್ ಪ್ರಾಬ್ಲಮ್ ಅದೇನೆ.
ದೇವರು ಪ್ರೊಟೆಕ್ಷನ್ ಕೊಟ್ಟವ್ರೆ. ಯಾವುದು ನಿನಗೆ ಬರಲ್ಲ, ಆಗಲ್ಲ, ಕೆಟ್ಟದ್ ನಡೆಯಲ್ಲ ನಿನಗೆ ಅಂತ ಹೇಳಿದ್ದಾರೆ. ಆದ್ರೂ ಯೋಚನೆ ಮಾಡೋದೇನು, ನನ್ನ ಕಾಂಪೌಂಡ್ ಹೊರಗಡೆ ಇರೋದು, ಒಳಗಡೆ ಬಂದ್ಬಿಟ್ರೆ ಹಿಂಗೆ ಬಂದ್ಬಿಟ್ರೆ ಏನ್ ಮಾಡೋದು? ಪ್ರೊಟೆಕ್ಷನ್ ಕೊಟ್ಟ ಮೇಲೆ ನೀವ್ ಹೆಂಗ್ ಬದುಕ್ಬೇಕು? ಬಟ್ ನೀವ್ ಹೆಂಗ್ ಬದುಕ್ತಾ ಇದ್ದೀರಾ? ಅವನಲ್ಲಿ ಇದ್ದಿದ್ದು ಒಂದೇ ವೀಕ್ನೆಸ್, ಭಯ. ಆ ಭಯ ಇದ್ದಿದ್ದಕ್ಕೆ ದೇವ್ರ ಏನ್ ಮಾಡಿದ್ರು? ಎಲ್ಲದಕ್ಕೂ ಅನುಮತಿ ಕೊಟ್ರು. ಆದ್ರೆ ಅವನ್ ಪ್ರಾಣದ ಮೇಲೆ ಅನುಮತಿ ಕೊಡ್ಲಿಲ್ಲ. ಬೇಲಿ ತೆಗ್ದಿದ್ದೇ ನೋಡ್ರಿ, ಏನೆಲ್ಲ ಲೈಫಲ್ಲಿ ನೋಡಿಲ್ವೋ? ಅಲ್ಲ, ನೀವ್ ನಿಮ್ ಲೈಫಲ್ಲಿ ನೋಡ್ತಾ ಇರೋ ವಿಷಯಗಳೆಲ್ಲ ನಿಮ್ ಕಾಂಪೌಂಡ್ ನಿಂದ ಹೊರಗಡೆ ಇರಬೇಕಾಗಿರುವಂತ ವಿಷಯಗಳು. ಕಣ್ಣೀರ್ ಎಲ್ಲಿರೋ ವಿಷಯ? ಕಾಂಪೌಂಡ್ ಆಚೆ. ವೇದನೆ, ಅವಮಾನ, ರೋಗ, ದುಃಖ, ಆಮೇಲೆ ಸಾಲ, ಅವಮಾನ, ಇವೆಲ್ಲ ನಮ್ ಕಾಂಪೌಂಡ್ ನಿಂದ ಆಚೆ ಹೊರಬೇಕಾಗಿರೋ ವಿಷಯ. ನಾವೇನ್ ಮಾಡಿದೀವಿ? ನಾವೇ ಅದು ಬೀಜ ತಗೊಂಬಂದು ಬಿತ್ಕೊಂಡು ನಾವೇ ಕುಯ್ಕೊಂಡಿದೀವಿ. ಕೇಡು ಅನ್ನೋದು ನಮ್ಮ ಮನೆ ಬಾಗ್ಲು ಹೊರಗಡೆ ಇರಬೇಕು, ನಮ್ಮ ಮನೆ ಒಳಗಡೆ ಆಗಲ್ಲ. ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರ, ಹತ್ರಕ್ಕೂ ಬರಲ್ಲ ಅಂತ. ಕೇಡು ಆಮೇಲೆ ಉಪದ್ರವ, ಇವೆರಡು ಏನ್ ಮಾಡ್ಬಾರ್ದು ಹೇಳಿ? ನಮ್ಮ ಹತ್ರಕ್ಕೂ ಬರಬಾರ್ದು. ಯೋಬನ್ ಲೈಫ್ ಅಲ್ಲಿ ಅವನ ಹತ್ರಕ್ಕೂ ಬರ್ದಿರಂಗೆ ದೇವ್ರ ಏನ್ ಮಾಡ್ತಾ ಇದ್ರು? ಅವನ್ನ ಕಾಪಾಡ್ತಾ ಇದ್ರು, ಪ್ರೊಟೆಕ್ಷನ್ ಕೊಟ್ಟಿದ್ರು. ಇವತ್ತು ಕ್ರಿಸ್ತನಲ್ಲಿ ನಮ್ಗೆ ಅದೇ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಕ್ರಿಸ್ತನಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ? ಅವರಲ್ಲಿ ಒಬ್ಬರಾದ್ಮೇಲೆ, ಅವರಲ್ಲಿ ಕಾಣಿಸ್ಕೊಂಡ್ಮೇಲೆ ದೇವ್ರ ಏನ್ ಮಾಡಿದ್ದಾರೆ? ನಮಗೆ ಅದೇ ತರನೇ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಯಾವ ತರ ಪ್ರೊಟೆಕ್ಷನ್? ಯಾವ ಕೇಡು ಉಪದ್ರವು ನಮ್ಮ ಹತ್ರಕ್ಕೂ ಬರ್ದೇ ಇರಂಗೆ ದೇವ್ರ ಏನ್ ಮಾಡಿದ್ದಾರೆ? ನಮ್ಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಪ್ರೊಟೆಕ್ಷನ್ ಕೊಟ್ಟ ಮೇಲೂ ಇದು ನಡೀತಾ ಇದೆ ಅಂದ್ರೆ ನೀವು ನಿಮ್ ಕಾಂಪೌಂಡ್ ಒಳಗಡೆ ಬೇಡದೇ ಇರೋದನ್ನ ಬಿತ್ಕೊಂಡು ಬೇಡದೇ ಇರೋದನ್ನ ನೀವೇ ಕುಯ್ಕೊಂತ ಇದ್ದೀರ. ಇದೆಯಾ ಸಿಸ್ಟರ್ ಅಲ್ಲಿ? ಓದಿ ಮೈಕಲ್ ಓದಿ, ಎಲ್ಲರೂ ಕೇಳಿಸ್ಕೊಳ್ಳಿ. ನನಗೆ ಭಯವು ಹುಟ್ಟಿದೊಡನೆಯೇ, ಒಂದ್ ನಿಮಿಷ, ಏನಂತೆ? ಭಯ ಬಂದಿದ ತಕ್ಷಣ ಏನ್ ಬರುತ್ತಂದ್ರೆ ಜೊತೆಗೆ ಆಪತ್ ಅಂದ್ರೆ ಏನು? ಅಪಾಯ, ಡೇಂಜರ್. ಏನಕ್ಕೆ ಸ್ವಾಮಿ ನಿಮ್ಗೆ ಭಯ ಪಡಬೇಡ್ರಿ ಅಂತ ಏನು ಕೇಳೋದು ಹೇಳ್ರಿ? ನೀವು ಭಯ ಪಟ್ಟಾಗಲ್ಲ ನಿಮಗೆ ಆಪತ್ತು ಬರುತ್ತೆ, ನಿಮಗೆ ಅಪಾಯ ಆಗೋದು. ಆಮೇಲೆ ಮುಂದೆ ಓದಿ. ನಾನು ಯಾವುದಕ್ಕೆ ಹೆದರುತ್ತೇನೋ, ಇಲ್ಲಿ ಎರಡು ಪದ ಇದೆ, ಜ್ಞಾಪಕ ಇಟ್ಕೊಳ್ಳಿ. ಒಂದು ಭಯ, ಎರಡನೇದು ಎದುರ್ಕೊಳ್ಳೋದು, ಎದುರುವಿಕೆ. ಭಯ ಪಡೋದು, ಎದುರ್ಕೊಳ್ಳೋದು, ಈ ಎರಡು ಪದಗಳಿದಾವೆ. ಎರಡಕ್ಕೂ ಡಿಫ್ರೆನ್ಸ್ ಏನ್ ಹೇಳ್ರಿ? ಎರಡಕ್ಕೂ ಡಿಫ್ರೆನ್ಸ್ ಏನು? ಭಯ ಅಂದ್ರೆ ನೀವೊಬ್ರೇ ಕೂತ್ಕೊಂಡು ಭಯ ಪಡೋದು. ಎದುರ್ಕೊಳ್ಳೋದಂದ್ರೆ ಯಾರನ್ನೆಲ್ಲ ನೋಡ್ತಿರೋ, ಯಾರನ್ನೆಲ್ಲ ಮಾತಾಡ್ತಿರೋ, ಯಾವ್ದೆಲ್ಲ ಕಣ್ಮುಂದೆ ಬರುತ್ತೋ ಅದು ನೋಡ್ದಾಗಲ್ಲ, ಕೇಳಿಸ್ಕೊಂಡಾಗಲ್ಲ ಏನ್ ಮಾಡೋದು? ಎದುರ್ಕೊಳ್ಳೋದು.
ಕನ್ಸಲ್ಲಿ ಬಂತ ಅನ್ಕೊಳ್ಳಿ, ಯಾರೋ ನಿಮ್ಮನ್ನು ಚೆನ್ನಾಗಿ ಹೊಡೆದ್ಬಿಟ್ಟಂಗೆ. ರಾತ್ರಿ ಏನಾಯ್ತು, ಬೆಳಗ್ಗೆ ಎದ್ದ ತಕ್ಷಣ ಏನಾಯ್ತು, ಕನ್ಸು ನೆನೆಸ್ಕೊಂಡು ಭಯ ಆಗೋಯ್ತು. ಎಲ್ಲ ರೆಡಿಯಾಗಿ ನೀಟಾಗಿ ಹೋಯ್ತೀರಾ ಎಲ್ಲಿಗೆ? ಕೆಲ್ಸಕ್ಕೆ ಹೋಯ್ತೀರಾ. ಕೆಲ್ಸಕ್ಕೆ ಹೋದಾಗಲ್ಲ ಯಾರೆಲ್ಲ ಗುರಾಯಿಸ್ತಾರೋ ಅವಾಗೆಲ್ಲ ಏನ್ ಬರುತ್ತೆ ಒಳಗಡೆ? ಭಯ ಅಲ್ಲ, ಭಯ ಅಲ್ಲೇ ಮನೇಲೆ ಬಂದ್ಬಿಡ್ತು. ಇವಾಗ ಏನ್ ಬರ್ತೈತೆ? ಹೆದರಿಕೆ. ಇವನೇನು ಹೊಡ್ಬಿಡ್ತಾನ, ಇವನೇನು ಹೊಡ್ಬಿಡ್ತಾನ, ಇವನೇನು ಹೊಡ್ಬಿಡ್ತಾನ. ಎಲ್ಲಿವರೆಗೂ ಇರ್ತದೋ ಹೆದರಿಕೆ? ಓಡಿಸ್ಕೊಳ್ಳೋವರೆಗೂ. ಓಡಿಸ್ಕೊಂಡ್ಮೇಲೆ ಹೆದರಿಕೆ ಏನಾಗತ್ತೆ? ನಿಲ್ಲುತ್ತೆ. ಅಯ್ಯೋ, ಎಷ್ಟೋ ಕನ್ಸುಗಳನ್ನ ನನ್ಸ್ ಮಾಡ್ಕೊಂಡಿದ್ದೀರ ಈ ತರ. ನಿಜವಾಗ್ಲು ಕನ್ಸು ಬೀಳೋದು ನನ್ಸಾಗ್ಲಿ ಅಂತಲ್ಲ, ಎಸ್ಪೆಷಲಿ ನಾವು ನಮ್ ಲೈಫ್ ಅಲ್ಲಿ ಭಯ ಪಡಿಸುವಂತ ಕನ್ಸು ಬಂತ ಅನ್ಕೊಳ್ಳಿ, ಅದು ನನ್ಸಾಕಂತೂ ಬಂದಿಲ್ಲ. ನಮ್ಮನ್ನ ಭಯ ಪಡಿಸುವಂತ ಕನಸುಗಳು ನಿಜವಾಗ್ಲೂ ನಿಮ್ ಲೈಫ್ ಅಲ್ಲಿ ಅದು ನೆರವೇರಕ್ಕೋಸ್ಕರ ಬಂದಿರೋದಲ್ಲ. ಇವನ್ಗೂ ಬಂತು, ಇವಾಗ ಅದೆಲ್ಲ ನೆರವೇರ್ಬೇಕಾಯ್ತು. ನೆರವೇರ್ಬೇಕಂತ ರೂಲ್ಸ್ ಏನಾದ್ರು ಇತ್ತಾ? ಇವನ್ ಮಲ್ಕೊಂಡ್ರಾಗ್ಲು ಕುತ್ಕೊಂಡಾಗ್ಲಿ ಇವನ್ ಮೈಂಡಲ್ಲೆಲ್ಲ ಏನ್ ನೋಡ್ತಾ ಇದೆ? ಭಯ. ಅಯ್ಯೋ, ಯೋಸೇಫನ್ಗೂ ಒಂದ್ ಕನ್ಸು ಬಂತು. ಆ ಕನ್ಸು ನನ್ಸಾಗ್ಬೇಕಂದ್ರೆ ಅವನು ಅವಸ್ಥೆ ಪಡ್ಬೇಕಾಗಿತ್ತು. ಬಟ್ ಅದ್ರಲ್ಲಿ ಭಯ ಇಲ್ಲ. ಅದ್ರಲ್ಲಿ ಏನಿಲ್ಲ, ಭಯ ಇಲ್ದಿರೋರ ಜೊತೆ ದೇವ್ರು ಇರ್ತಾರೆ. ಭಯ ಪಡೋನ್ ಜೊತೆ ದೇವ್ರು ಇದ್ದು ಏನ್ ಮಾಡ್ತಾರೆ? ಮುಖ ನೋಡ್ಕೊಂಡು ಹೇಳ್ರಿ, ಭಯ ಪಡೋರ್ ಜೊತೆ ದೇವ್ರಿದ್ರೆ ದೇವ್ರಿಗೆ ಏನ್ ಲಾಭ ಅಂತ? ಇವನ್ ಜೊತೆ ದೇವ್ರು ಮಾತಾಡಿದ್ರೆ, ಭಯ ಪಡೋನ್ ಜೊತೆ ದೇವ್ರು ಮಾತಾಡಿದ್ರೆ ಇವನ್ ದೇವ್ರಿಗೋಸ್ಕರ ನಿಂತ್ಕಂತಾನೆ ಅಂತ ಗ್ಯಾರಂಟಿ ಏನು? ದೇವ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಅನ್ಕೊಳ್ಳಿ, ನಿನ್ ರಿಲೇಟಿವ್ಗೆ ಒಂದು 6 ದಿವಸ ಆದ್ಮೇಲೆ ಆಕ್ಸಿಡೆಂಟ್ ಆಗುತ್ತೆ ಅಂತ ದೇವ್ರು ತೋರ್ಸಿದ್ರು ಅನ್ಕೊಳ್ಳಿ, ಈ ಭಯ ಇರೋನ್ ಅದನ್ನ ನೋಡ್ಬಿಟ್ರೆ ಇವನ್ನ ಉಪಯೋಗ ಮಾಡ್ಕೊಂಡು ದೇವ್ರು ಅದನ್ನ ನಿಲ್ಸಕ್ ಆಗತ್ತಾ? ಹೇಳ್ರಿ. ಇವಾಗ ದೇವ್ರು ಇವ್ನಿಗೆ ತೋರ್ಸ್ಬಿಟ್ರು ಅಂತಾನೆ ಇಟ್ಕೊಳ್ಳಿ, ತೋರ್ಸಿದ್ಮೇಲೆ ಇವನ್ನ ದೇವ್ರು ಉಪಯೋಗ ಮಾಡ್ಕೊಂಡು ಅದನ್ನ ನಿಲ್ಸಕ್ ಆಗತ್ತಾ? ಅದಕ್ಕೆ ಭಯ ಪಡೋರ ಜೊತೆಯಲ್ಲಿ ದೇವರು ಮಾತಾಡಕ್ ಹೋಗಲ್ಲ ಯಾರ ಹತ್ರನು. ಯಾಕಂದ್ರೆ ಇವರಿಂದ ಏನು ಉಪಯೋಗ ಇಲ್ಲ, ಇನ್ನೂ ಮ್ಯಾಟರ್ನ ವೇಸ್ಟ್ ಮಾಡ್ತಾರೆ ಇವರು. ಇವ್ರು ಒಂದಾದ್ರೆ ಇವ್ರ ಇಮ್ಯಾಜಿನೇಷನ್ ಅಲ್ಲಿ 100 ಮಾಡ್ಕೊಂಡ್ಬಿಡ್ತಾರೆ. ಭಯ ಪಡ್ಬೇಡ್ರಿ, ನಾನ್ ನಿನ್ ಜೊತೆಗಿದ್ದೀನಿ, ಭಯ ಪಡ್ಬೇಡ್ರಿ, ನಾನ್ ನಿನ್ ಜೊತೆಗಿದ್ದೀನಿ ಅಂತ ಶಿಷ್ಯರಿಗೆ ಅಷ್ಟೇನೆ ಹೆಸರು ಹೇಳಿದ್ರು. ಧೈರ್ಯವಾಗಿರ್ರಿ, ಭಯ ಪಡ್ಬೇಡ್ರಿ, ಭಯ ಪಡ್ಬೇಡ್ರಿ. ಏನಕ್ಕೆ ಹೇಳಿದ್ರಿ ಹೇಳ್ರಿ? ನಾನ್ ನಿನ್ ಜೊತೆಗಿರ್ಬೇಕಾದ್ರೂ ನೀ ಯಾಕೆ ಭಯ ಪಡೋದು? ನೀನ್ ಭಯ ಪಟ್ರೆ ನಿನಗೆ ಕೇಡಾಗತ್ತೆ, ಅಪಾಯ ಸಂಭವಿಸುತ್ತೆ. ಅದಕ್ಕೆ ಈ ದೇವ್ರ ವಾಕ್ಯ ಹೇಳ್ತೀನಿ, ನಾನು ನಿಮಗೆ ಕೊಟ್ಟಿರುವುದು ಭಯದ ಆತ್ಮ ಅಲ್ಲ. ಭಯ ಪಡುವಂಥದ್ದು
ದೇವ್ರ ಡಿಕ್ಷನರಿಯಲ್ಲಿ ಇಲ್ಲ. ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ನಿಮಗೆ ಕೇಡ್ ನಡೀತಾ ಇರೋದಕ್ಕೆ ಕಾರಣನೇ ನೀವೇ. ಯಾಕಂದ್ರೆ ಕ್ರಿಸ್ತನಲ್ಲಿ ನಮಗೆ ಫುಲ್ ಪ್ರೊಟೆಕ್ಷನ್ ಇದೆ. ಅವರಲ್ಲಿ ಒಬ್ಬರಾದ್ಮೇಲೆ ನಮಗೇನಿದೆ? ಫುಲ್ಲು ಪ್ರೊಟೆಕ್ಷನ್ ಇದೆ. ಯಾವ ಕೇಡು ಉಪದ್ರವು ನಮ್ಮ ಸಮೀಪಕ್ಕೆ ಬಾರದೇ ಇರೋ ತರ ನಮಗೇನಿದೆ? ಫುಲ್ ಪ್ರೊಟೆಕ್ಷನ್ ಇದೆ. ನಮ್ಮ ಕಾಂಪೌಂಡ್ ಒಳಗಡೆ, ನಮ್ಮ ಮನೆ ಒಳಗಡೆ ಕೇಡು ಉಪದ್ರವಗಳು ಇರಬಾರ್ದು, ಇರಬಾರ್ದು, ಇರಬಾರ್ದು. ಅಷ್ಟು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ದೇವರು ನಮಗೆ. ಇಷ್ಟು ಪ್ರೊಟೆಕ್ಷನ್ ಕೊಟ್ಟ ಮೇಲೆ ನಮ್ಮ ಮನೇಲಿ ಹೆಂಗ್ ಕೇಡ್ ನಡೆಯಕ್ ಸಾಧ್ಯ? ಅದಕ್ಕೆ ಯೋಬ ಅವನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾವನೆ, ದೇವ್ರು ನಿನ್ಗೆ ಅಷ್ಟು ಪ್ರೊಟೆಕ್ಷನ್ ಕೊಟ್ರು ನಿನ್ ಕಾಂಪೌಂಡ್ ಒಳಗಡೆ ನೀನ್ ಏನ್ ಬಿತ್ಕೊಂತೀಯೋ, ಪ್ರೊಟೆಕ್ಷನ್ ಅಲ್ಲಿ ಇದ್ರು ಸೈತಾನ್ ಹೊರಗಡೆಯಿಂದ ನಿನಗೆ ಏನು ಮಾಡಕ್ ಆಗಿಲ್ಲ ಅಂದ್ರೂ ಒಳಗಡೆ ನೀನೇ ಮಾಡ್ಕೊಂಡ್ಬಿಡ್ತೀಯ. ಅವನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾರದು. ನಾವು ಓದಿದ ವಾಕ್ಯ ಯಾವ್ದ್ರಿಂದ? ಯೋಬನ್ಗೆ ದೇವ್ರ ಏನ್ ಮಾಡಿದ್ರು? ಫುಲ್ ಪ್ರೊಟೆಕ್ಷನ್ ಕೊಟ್ಟಿದ್ರು. ಫುಲ್ ಪ್ರೊಟೆಕ್ಷನ್ ಕೊಟ್ಟರು. ಯೋಬ ಹೇಳ್ತಾರ ಮಾತೇನು? ಹೊರಗಡೆಯಿಂದ ಸೈತಾನ್ ಏನು ಮಾಡಕ್ ಆಗಿಲ್ಲ ಅಂದ್ರೂ, ಹೊರಗಡೆಯಿಂದ ಸೈತಾನ್ ಏನು ಮುಟ್ಟಕ್ ಆಗಿಲ್ಲ ಅಂದ್ರೂ, ಫುಲ್ ಪ್ರೊಟೆಕ್ಷನ್ ಇದ್ರು ನೀನು ಏನ್ ಬಿತ್ತೀಯೋ, ಪ್ರೊಟೆಕ್ಷನ್ ಒಳಗಡೆ ಇದ್ರೂ, ಪ್ರೊಟೆಕ್ಷನ್ ಇದ್ರೂ ನೀನೇನ್ ಮಾಡ್ತಾ ಇರ್ತೀಯ? ಕುಯ್ತಾನೇ ಇರ್ತೀಯ. ನಿಮ್ ಲೈಫ್ ಅಲ್ಲಿ ನೀವು ಹಾಳಾಗೋದಕ್ಕೆ ಕಾರಣನೇ ನೀವೇ. ಭಯದಿಂದ, ಬೆದರಿಕೆಯಿಂದ ನಿಮ್ ಲೈಫ್ ಅಲ್ಲಿ ಏನ್ ಬಿತ್ತಾ ಇದ್ದೀರೋ, ಏನ್ ಕುಯ್ತಾ ಇದ್ದೀರೋ, ಅದರಿಂದ ಕಾಣಲ್ಪಡುತ್ತಿರುವಂತ ಫಲಿತಾಂಶಗಳು. ಒಟ್ನಲ್ಲಿ ನಮ್ಮ ಲೈಫಲ್ಲಿ ಕೇಡು ಉಪದ್ರವಗಳು ಇರಬಾರ್ದು. ಎಷ್ಟು ಜನ ನಂಬ್ತೀರಾ ಕೇಡು ಉಪದ್ರವ ಇರಬಾರ್ದು ನಿಮ್ ಲೈಫಲ್ಲಿ ಅಂತ? ಇರ್ಬೇಕಾ ಇರಬಾರ್ದಾ? ಮುಖ ನೋಡ್ಕೊಂಡು ಕೇಳ್ರಿ, ಇದು ಇರ್ಬೇಕಾ ಇರಬಾರ್ದು ಅಂತ? ಯೋಬನ ಲೈಫ್ ನ ನೋಡ್ಕೊಳ್ಳಿ ಒಂದ್ಸರಿ. ಬೇಲಿ ಹಾಕಕ್ ಮುಂಚೆ, ಬೇಲಿ ಹಾಕದ್ಮೇಲೆ, ಬೇಲಿ ತೆಗೆದ ಮೇಲೆ. ಬೇಲಿ ತೆಗಿಯಕ್ ಮುಂಚೆ ಅವನ ಲೈಫ್ ಹೆಂಗಿತ್ತು? ರೋಗ ಇಲ್ಲ, ಬಾಧೆ ಇಲ್ಲ, ಕಣ್ಣೀರಿಲ್ಲ, ನೋವಿಲ್ಲ, ಅವಮಾನ ಇಲ್ಲ, ಸಂಕಟ ಇಲ್ಲ. ಆಮೇಲೆ ಇನ್ನೇನೇನಿಲ್ಲ ಅವನ್ಗೆ? ಕಣ್ಣೀರಿಲ್ಲ, ಸಾಲನೂ ಇಲ್ಲ, ಫುಲ್ ಆರೋಗ್ಯ. ಎಲ್ಲಿವರೆಗೂ? ಇವಾಗ ನಿಮ್ ಲೈಫು ಬೇಲಿ ಹಾಕಿರೋ ಸ್ಟೇಜ್ ಅಲ್ಲಿ ಇರ್ಬೇಕಾ? ಬೇಲಿ ತೆಗ್ದಿರೋ ಸ್ಟೇಜ್ ಅಲ್ಲಿ ಇರ್ಬೇಕಾ? ಯಾವ ಸ್ಟೇಜ್ ಅಲ್ಲಿ ಇದೀರ ನೀವು? ನಿಮ್ ಲೈಫ್ ಯಾವ ತರ ಇದೆ? ದೇವ್ರು ಒಬ್ಬರಿಗೆ ಪ್ರೊಟೆಕ್ಷನ್ ಕೊಟ್ರೆ ಫುಲ್ ಪ್ರೊಟೆಕ್ಷನ್ ಕೊಡ್ಬೇಕು ದೇವ್ರು ಅವನ್ಗೆ. ದೇವ್ರು ಒಂದ್ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಟ್ರೆ ಫುಲ್ ಪ್ರೊಟೆಕ್ಷನ್ ಕೊಡ್ತಾರೆ ಅವ್ರಿಗೆ. ಒಂದ್ ಕೈ ಈ ಕೈ ಬಿಟ್ಬಿಟ್ಟು ಈ ಕೈ ಮಾತ್ರ ನಿಂಗೆ ಪ್ರೊಟೆಕ್ಷನ್ ಕೊಡಲ್ಲ ದೇವ್ರು. ಒಂದ್ ಕಾಲ್ ಮಾತ್ರ ಪ್ರೊಟೆಕ್ಷನ್ ಕೊಟ್ಬಿಟ್ಟು ಇನ್ನೊಂದ್ ಕಾಲ ಸಾಯಿ ಹೋಗ ಅಂತ ಹೇಳಲ್ಲ. ತಲೆಯಿಂದ ಕಾಲವರೆಗೂ ದೇವ್ರು ಏನ್ ಮಾಡ್ತಾರೆ? ಫುಲ್ ಪ್ರೊಟೆಕ್ಷನ್ ಕೊಡ್ತಾರೆ. ರೋಗ ಬಂದಂದ್ರೆ ಏನು? ದೇವ್ರ ಚಿತ್ತ. ಏನು ದೇವ್ರ ಚಿತ್ತ? ರೋಗ ಬರೋದಾ? ಏನೋ ಇದರಿಂದ ದೇವ್ರು ಏನೋ ಕಲ್ಸಕ್ಕಿದ್ದಾರೆ. ಏನ್ ಕಲ್ಸ್ತಾರೆ ನಿಂಗೆ? ರೋಗ ಬರ್ಸಿ ನಿನ್ನ ಬೆಡ್ ಮೇಲೆ ಮಲಗಿಸಿ ಕಲ್ಸೋ ಸ್ಟೇಜ್ ಅಲ್ಲಿ ದೇವ್ರು ಇಲ್ಲ. ನಿನ್ನ ಹಾಳು ಮಾಡಿ ನಿನಗೆ ಬುದ್ಧಿ ಕಲ್ಸ್ಬೇಕಾಗಿರೋ ಅಂತ ಬರ್ಗೆಟ್ಟಿರೋ ಸ್ಟೇಜ್ ಅಲ್ಲಿ ದೇವ್ರು ಇಲ್ಲ. ಕೆಟ್ಟದ್ ನಮ್ಮ ಲೈಫಲ್ಲಿ ನಡೆಯೋದು ದೇವರ ಚಿತ್ತ ಅಲ್ಲ.
ನಿಮ್ ಲೈಫಲ್ಲಿ ಕೆಟ್ಟದ್ ನಡೀದರ ಕಾರಣ ಏನು? ಹಾಡು ಮಾತ್ರ ಚೆನ್ನಾಗಿ ಆಡ್ತೀವಿ. ಭಯ ಪಡಬೇಡ, ಕಳ್ಳಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು. ನಿಜವಾಗ್ಲೂ ಒಂದೊಂದ್ ದಿವಸನು ನೀವು ಭಯದಿಂದನೇ ಬದುಕ್ಬೇಕು. ಯಾಕಂದ್ರೆ ದೇವ್ರು ನನ್ನ ಕಾಪಾಡಿದ್ದಾರೆ, ದೇವ್ರು ನನಗೆ ಭದ್ರತೆ ಕೊಟ್ಟಿದ್ದಾರೆ. ಪ್ರತಿ ದಿವಸನೂ ಭಯ ಪಟ್ಟು ದೇವ್ರೇ ನನ್ನ ಪ್ರೊಟೆಕ್ಷನ್ ಕೊಡು, ಹೊರಗಡೆ ಹೋಗ್ಬೇಕಾದ್ರೆ ಯಾವುದು ನನಗೆ ಆಗದೆ ಇರಂಗೆ ನನಗೆ ಕಾಪಾಡು ಸ್ವಾಮಿ ಅಂತ ಭಯ ಪಟ್ಕೊಂಡು ಪ್ರೇಯರ್ ಮಾಡ್ತೀರಾ ನೋಡ್ರಿ. ಆ ಪ್ರೇಯರ್ಗೆ ಪವರ್ ಇದೆ ಅನ್ಕೊಂಡಿದ್ದೀರಾ? ಓಲಿ ಈ ತರ ಪ್ರೇಯರ್ ಮಾಡಿದಿರಾ? ಎಲ್ಲರೂ ಮಾಡಿದಿರಾ? ಒಂದು 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 ನಿಮಗ್ ನೀವೇ ನ್ಯಾಯ ಮಾಡ್ಕೊಳ್ಳಿ. ನಿಮ್ ಪ್ರೇಯರ್ ಅಲ್ಲಿ ಭಯ ಇತ್ತಾ, ಭಯ ಇರ್ಲಿಲ್ವಾ? ಸೊ ನಿಮ್ ಪ್ರೇಯರ್ ಅಲ್ಲಿ ಭಯ ಇತ್ತಾ? ಭಯ ಪಟ್ಟು ಪ್ರೇಯರ್ ಮಾಡ್ತೀವಿ. ಭಯ ಪಡೋರಿಗೆ ಆಗ್ಲೇಬೇಕದು, ಅದೇ ನಿಯಮ. ಬ್ರದರ್ ಅನ್ಕೊಂಡೆ ಬ್ರದರ್ ಹಿಂಗಾಗತ್ತೆ ಅಂತ. ಈ ಡೈಲಾಗ್ ಯಾವಾಗಾದ್ರೂ ಹೇಳಿದಿರಾ? ಅನ್ಕೊಂಡೆ ಈ ತರ ಆಗತ್ತೆ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ತರ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೆ ಆಗೋಯ್ತು. ಎಲ್ಲ ಎಷ್ಟು ಜನ ಹೇಳಿದ್ರಿ ಈ ಮಾತುಗಳನ್ನ? ಏನಕ್ಕೆ ಅನ್ಕೊಂಡ್ರಿ ಆಗ್ಬೇಕಂತ? ಮುಕ್ಕಾಲ್ ಭಾಗ ನಿಮ್ ಲೈಫ್ ನ ಹಾಳು ಮಾಡ್ಕೊಂತ ಇರೋದೆಲ್ಲ ನೀವ್ ಅನ್ಕೊಂತಾ ಇರೋದಕ್ಕೆ. ಏನೋ ಕಿರಿತಾನೇ ಇತ್ತು ತಲೆಯಲ್ಲಿ. ಏನ್ ಕಿರಿತಾ ಇತ್ತು? ಕಿರಿತಾ ಇತ್ತು ಮೈಂಡ್ ಅಲ್ಲಿ. ಏನೋ ಆಗ್ಬೋದು 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 ಅಂತ ಒಳಗಡೆ ಏನ್ ಮಾಡ್ತಾ ಇತ್ತು? ಒಳಗಡೆ ಏನೋ ಆಗ್ಬೋದು ಆಗ್ಬೋದು ಅಂತೇಳಿ ಕುರಿತಾ ಇತ್ತು. ಅಂದ್ರೆ ಹಳ್ಳ ತೋಡ್ತಾ ಇತ್ತು. ಹಳ್ಳ ತೋಡೋದು ಯಾರಿಗೆ? ನಿಮ್ಮನ್ನೇ ಊತಾಕಕ್ಕೆ. ಪಕ್ಕದಲ್ಲಿ ಮುಖ ನೋಡಿ, ಮೈಂಡ್ ಅಲ್ಲಿ ಕುರಿತಾ ಇತ್ತಾ? ಒಂದು ವಿಶ್ವಾಸಿಗ ಮೈಂಡ್ ಅಲ್ಲಿ ಈ ತರ ಕೆಟ್ಟದ್ ನಡೆಯುತ್ತೆ ಅಂತ ಕುರಿಬೋದಾ? ಅದು ಭಯದಲ್ಲಿ ಕುರಿಬೋದಾ? ಓಲಿ ಬಿಡ್ರಿ, ವರ್ಸ್ಟ್ ಅಂಡ್ ವರ್ಸ್ಟ್ ಕೇಸ್. ರೋಗ ಬಂತು, ದರಿದ್ರ ಬಂತು, ಎಲ್ಲ ಹಾಳಾಗೋಯ್ತು. ಸೈತಾನ್ ನಿಮ್ ಲೈಫ್ ನ ತೆಗೆಯಕ್ಕೋ ಏನಾದ್ರೂ ಅಧಿಕಾರ ಆಯ್ತಾ? ಹೇಳ್ರಿ. ಸರಿ, ಎಲ್ಲ ಹಾಳಾಗೋಯ್ತು ಬಿಡ್ರಿ. ನಿಮ್ ಲೈಫ್ ನ, ನಿಮ್ಮನ್ನ ಸಾಯಿಸಕ್ಕೆ ಅಧಿಕಾರ ಇದೆಯಾ? ಮತ್ ಯಾಕೆ ಭಯ ಪಡ್ತೀರಾ? ನನಗಂತೂ ನಾನು ಸಾಯ್ತೀನಿ ಅಂತ ಭಯನೇ ಇಲ್ಲ. ನನ್ನ ನಂಬಿಕೆ ಏನಂದ್ರೆ, ಯಾವ ನ್ಯಾಚುರಲ್ ಥಿಂಗ್ಸ್ ಇಂದ ನಾನು ಸಾಯಲ್ಲ ಅಂತ. ನ್ಯಾಚುರಲ್ ಆಗಿ ಸಾಧಾರಣ ಮನುಷ್ಯನಿಗೆ ನಡೆಯುವಂತ ವಿಷಯಗಳ ಮೂಲಕವಾಗಿ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಅವರಲ್ಲಿ ಒಬ್ಬರಾದ್ಮೇಲೆ ಅವ್ರಿಗೆ ನಡೆಯೋದಲ್ಲ, ನನ್ಗೆ ನಡಿಬಾರ್ದು.
ಒಂದನ್ನ ನಂಬೋದು ಬೇರೆ, ಅದನ್ನ ಪ್ರಾಕ್ಟೀಸ್ ಮಾಡೋದು ಬೇರೆ. ನೀವು ಇವಾಗ ನಂಬೋ ಸ್ಟೇಜಲ್ಲಿ ಇದ್ದೀರಾ, ನಾನು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ಯೋಬನ್ಗೆ ಬಂದಿದ್ದು ನಡೆದಿದ್ದು ಎಲ್ಲದಕ್ಕೂ ಕಾರಣ ದೇವರು ಬೇಲಿ ತೆಗೆದಿದ್ದಕ್ಕೆ ಅಷ್ಟೇ. ಪ್ರೊಟೆಕ್ಷನ್. ನೀವೇನಕ್ಕೆ ಪ್ರೊಟೆಕ್ಷನ್ ಕೇಳ್ತೀರಾ? ದೇವ್ರೆ ಬೈಕಲ್ಲಿ ಹೋದಾಗ ಪ್ರೊಟೆಕ್ಟ್ ಮಾಡು, ಹಾಸ್ಪಿಟ್ಲಿಗೆ ಹೋದಾಗ ಪ್ರೊಟೆಕ್ಟ್ ಮಾಡು, ಕೆಲ್ಸಕ್ಕೆ ಹೋದಾಗ ಪ್ರೊಟೆಕ್ಟ್ ಮಾಡು. ಫುಲ್ ಆಗಿ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದೀನಿ, ನೀನು ಅಲ್ಲಿ ಮಾತ್ರ ತೋರಿಸ್ತೀಯ, ಅಲ್ಲಿ ಪ್ರೊಟೆಕ್ಟ್ ಮಾಡು, ಇಲ್ಲಿ ಪ್ರೊಟೆಕ್ಟ್ ಮಾಡು, ಅಲ್ಲಿ ಪ್ರೊಟೆಕ್ಟ್ ಮಾಡು, ಎಲ್ಲಾನು ಸೇರಿಸಿ ತಾನೇ ಬೇಲಿ ಹಾಕಿರೋದು. ನಿಮ್ ಭಯ ಏನು? ಒಂದೊಂದ್ರಲ್ಲೂ ದೇವ್ರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಚೆಕಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಾನು ಸೇರ್ಸೆ ದೇವ್ರ ಏನ್ ಮಾಡಿದ್ದಾರೆ? ಬೌಂಡ್ರಿ ಹಾಕಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಆದ್ರೆ ನಾವು ದೇವ್ರ ನಂಬೋ ವಿಚಾರ ಹೆಂಗ? ಒಂದೊಂದ್ರಲ್ಲಿ. ನೀವು ಈ ತರ ಪ್ರಾರ್ಥನೆ ಮಾಡ್ದಾಗಲ್ಲ ನಿಮ್ಮನ್ನ ನೋಡಿ ದೇವ್ರ ಏನಂತ ಅನ್ಕೊಂಬೇಕು ಹೇಳ್ರಿ? ಪ್ರೊಟೆಕ್ಟ್ ಮೀ ಅಂಡ್ ಮೈ ಫ್ಯಾಮಿಲಿ ಅಂದ್ರೆ ಮುಗೀತು. ನಿನಗೆ ಸಂಬಂಧಪಟ್ಟಿರೋದು ಎಲ್ಲದನ್ನೂ ಪ್ರೊಟೆಕ್ಟ್ ಮಾಡುವ ಜವಾಬ್ದಾರಿ ಅವ್ರದ್ದು. ಆದ್ರೆ ನನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಅವ್ರನ್ನ ಒಂದ್ಸಲ ಮಾಡು. ನನ್ನ ಪ್ರೊಟೆಕ್ಟ್ ಮಾಡ್ತಾರೆ, ನಾನ್ ಕೆಲ್ಸಕ್ಕೆ ಹೋದಾಗ ದೇವ್ರು ನನ್ನ ಪ್ರೊಟೆಕ್ಟ್ ಮಾಡ್ಬೇಕಲ್ಲ ಅದಕ್ಕೆ. ಆಮೇಲೆ ನಾನ್ ಕೆಲ್ಸಕ್ಕೆ ಹೋದಾಗ ದೇವ್ರು ಪ್ರೊಟೆಕ್ಟ್ ಮಾಡ್ತಾರೆ. ಈ ಭಯ ಯಾರಿಗಿರ್ಬೇಕು ಗೊತ್ತಾ? ಹಳ್ಳ ತೋಡಿ ಕೇಡನ್ನ ಉಪದ್ರವನ್ನ ಮನೆಯಲ್ಲಿ ಬೆಳೆಸ್ಕೊಳ್ಳೋನ್ಗೆ ಈ ತರ ಭಯ ಇರ್ಬೇಕು. ನೀವ್ ಮಾಡೋ ಪ್ರೇಯರಲ್ಲೂ ಏನು ಅನ್ಯಾಯ ಇಲ್ಲ ಬಿಡ್ರಿ. ಎಷ್ಟು ಗಿಡಗಳು ಬೆಳೆಸ್ಕೊಂಡಿದ್ದೀರಾ ಈ ತರ ಗೊತ್ತಿಲ್ಲ. ಒಟ್ನಲ್ಲಿ ನೀವ್ ಮಾಡೋ ಪ್ರೇಯರಲ್ಲಿ ಏನು ತಪ್ಪೇ ಇಲ್ಲ ಬಿಡ್ರಿ, ನೀವ್ ಮಾಡ್ಕೊಳ್ರಿ. ದೇವ್ರೇ ಅಲ್ಲಿ ಹೋದಾಗ, ಈ ಅಂಗಡಿಗೆ ಹೋದಾಗ ನನ್ನ ಕಾಪಾಡು, ಅಲ್ಲಿಗೆ ಹೋದಾಗ ಕಾಪಾಡು, ಇಲ್ಲಿ ಟ್ರೈನ್ ಹದ್ದಾಗ ಕಾಪಾಡು, ನನ್ ಗಾಡಿ ಕಿಕ್ ಹೊಡ್ದಾಗ ಕಾಪಾಡು, ನಾನ್ ಗಾಡಿಗೆ ಸ್ಟ್ಯಾಂಡ್ ಹಾಕ್ದಾಗ ಕಾಪಾಡು, ಬಸ್ ನಿಂತ್ಕೊಂಡಾಗ ಕಾಪಾಡು, ಬಸ್ ಹೋದಾಗ ಕಾಪಾಡು. ಇದೆಲ್ಲ ನೀವ್ ಮಾಡ್ಲೇಬೇಕು ನೀವು. ಯಾಕಂದ್ರೆ ನಿಮ್ ಲೈಫಲ್ಲಿ ಎಷ್ಟು ಕೇಡು, ಎಷ್ಟು ಉಪದ್ರವಗಳನ್ನ ಬೆಳೆಸ್ಕೊಂಡಿದಿರೋ ನಿಮ್ಗೆ ಗೊತ್ತಿಲ್ಲ. ನೀವು ಭಯ ಪಡೋದ್ರಲ್ಲಿ ತಪ್ಪೇ ಇಲ್ಲ. ಭಯ ಯಾರಿಗಿರ್ಬೇಕು ಹೇಳ್ರಿ? ಕಾಂಪೌಂಡ್ ಒಳಗಡೆ ಕೇಡನ್ನ, ಉಪದ್ರವನ್ನ, ಕೆಟ್ಟದನ್ನ ಬೆಳೆಸ್ಕೊಂಡಿರೋನ್ ಭಯ ಇರ್ಬೇಕು. ಪಕ್ಕದಲ್ಲಿ ಮುಖ ನೋಡಿ, ನಿಮ್ ಲೈಫ್ ಅಲ್ಲಿ ಕೆಟ್ಟದನ್ನ ಬೆಳೆಸ್ಕೊಂತ ಇದ್ದೀರಾ ಸಿಸ್ಟರ್? ಕೆಟ್ಟದನ್ನ ಬೆಳೆಸ್ಕೊಳ್ಳೋವನಿಗೆ ಭಯ ಇರ್ಬೇಕು. ಹೊಟ್ಟೆ ಕಿಚ್ಚನ ಬೆಳೆಸ್ಕೊಳ್ಳೋವನಿಗೆ ಆ ಭಯ ಇರ್ಬೇಕು. ದ್ವೇಷನ ಬೆಳೆಸ್ಕೊಳ್ಳೋವನಿಗೆ ಆ ಭಯ ಇರ್ಬೇಕು. ಕೋಪನ ಬೆಳೆಸ್ಕೊಳ್ಳೋವನಿಗೆ ಆ ಭಯ ಇರ್ಬೇಕು. ಆಮೇಲೆ ಆಯ್ತು ಅದು ದ್ವೇಷ. ಆಮೇಲೆ ಅಸೂಯೆ ಬೆಳೆಸ್ಕೊಳ್ಳೋವನಿಗೆ ಆ ಭಯ ಇರ್ಬೇಕು. ಆಮೇಲೆ ಇನ್ಯಾರಿಗೆ ಅಹಂಕಾರ, ಆಮೇಲೆ ಗರ್ವ, ದುರಹಂಕಾರ, ನಾನು ಅನ್ನೋದು, ಆಮೇಲೆ ಎಲ್ಲ ನನ್ನಿಂದಲೇ ಅನ್ನೋದು. ಇವ್ರಿಗೆಲ್ಲ ಭಯ ಇರ್ಬೇಕು. ಯಾಕಂದ್ರೆ ಇದನ್ನ ಬೆಳೆಸ್ಕೊಳ್ಳೋರಲ್ಲ, ಅವ್ರ ಕಾಂಪೌಂಡ್ ಅಲ್ಲಿ ಏನ್ ಮಾಡ್ತಾವ್ರೆ? ಅವ್ರೇ ಹುಳ ಬಿಟ್ಕಂತವ್ರೆ. ಯಾಕಂದ್ರೆ ಕೇಡು ನಡಿಬೇಕು ಅಂತ ಬೇರೆಯವ್ರಿಗೆ ಕೇಡಾಗ್ಲಿ ಅಂತ ಯೋಚನೆ ಮಾಡಿದಾಗಲ್ಲ, ನಾವು ಕೇಡನ್ನ ಕುಯ್ಯೋದಕ್ಕೋಸ್ಕರ ರೆಡಿ ಆಗ್ತಾ ಇದೀವಿ ಅಂತ ಅರ್ಥ.
ಅಲ್ಲ, ಹೊಟ್ಟೆ ಕಿಚ್ಚು ಬಂದಾಗ ಒಳ್ಳೇದಾಗ್ಲಿ ಅಂತ ನಾ ಹೇಳ್ತೀರಾ ಬಾಯ್ ಬಿಟ್ಟು? ಏನಂತ ಹೇಳ್ತೀರಾ ಹೇಳಿ? ಹೊಟ್ಟೆ ಉರಿತಾ ಇದ್ದ ಚೆನ್ನಾಗಿರಪ್ಪ ನೀನು ಅಂತೀರಾ? ಹೇಳ್ರಿ. ಒಂದೊಂದು ಕೆಟ್ಟದ್ದು ನಿಮ್ ಶರೀರದಲ್ಲಿ ಅಪರಾಧಗಳು ಮಾಡ್ಬೇಕಾದ್ರೆ ಅಲ್ಲ, ನಿಮ್ ಮೈಂಡ್ ಅಲ್ಲಿ ಬೇರೆಯವ್ರ ಬಗ್ಗೆ ಏನ್ ಮಾಡ್ತಾ ಇದೀರ ನೀವು? ಕೆಟ್ಟದಾಗ್ಲಿ ಅಂತಾನೆ ಯೋಚನೆ ಮಾಡ್ತೀರಾ. ಕೋಪ ಬಂದಾಗ ಒಳ್ಳೇದಾಗ್ಲಿ ಅಂತ ಹೇಳ್ತೀರಾ ಬಾಯ್ ಬಿಟ್ಟು? ನನ್ ಕೋಪ ಬರ್ತಾಯಿದ್, ನಿನ್ನ ಆಶೀರ್ವಾದ ಮಾಡ್ತಾ ಇದ್ದೀನಿ, ಯೇಸು ನಮ್ದು ಕೋಪ ಬರ್ತಾ ಇದೆ, ಯೇಸು ನಮ್ದು ಆಶೀರ್ವಾದ ಮಾಡ ಹೇಳ್ತೀರಾ? ಹಂಗೆ ಏನಂತ ಹೇಳ್ತೀರಾ ಕೋಪ ಬಂದಾಗ? ಕೋಪ ಬಂದು ನಿಮ್ ಮಕ್ಳಿಗೆ ಹೆಸರಿ ಹಾಳಾಗೋಗ್ಲಿ ಅಂತ ಹೇಳಿದೀರಾ? ಹಾಳಾಗೋಗ್ಲಿ ಅಂತ ಬಿತ್ತಿದ್ದು ಫ್ಯೂಚರ್ ಅಲ್ಲಿ ಹಾಳಾಗೋಗೋದನ್ನ ನೋಡಿ ನೀವೇ ಕಣ್ಣೀರಾಗ್ತಾ ಅಂದ್ರೆ ಕುಯ್ತಾ ಇದ್ದೀರಾ ಅಂತ ಅರ್ಥ. ನನ್ನ ಜೀವನ ಈ ತರ ಫ್ಯೂಚರೇ, ನನ್ನ ಲೈಫೇ ಹಾಳಾಗೋಯ್ತು ಅಂತ ಇವಾಗ ಬಿತ್ತಿದ್ರೆ ಫ್ಯೂಚರ್ ಅಲ್ಲಿ ಅಯ್ಯೋ ನನ್ನ ಲೈಫ್ ಹಿಂಗೆ ಹಾಳಾಗೋಯ್ತಲ್ಲ ಅಂತಾನೆ ಕುಯ್ಕೊಂಡು ಅಳ್ಬೇಕಾಯ್ತದೆ. ನಾಳೆ ಏನ್ ನಡಿಬೇಕು ಅನ್ನೋದನ್ನ ಇವತ್ತು ನೀವು ಡಿಸೈಡ್ ಮಾಡ್ಬೇಕು. ಅದು ಡಿಸೈಡ್ ಮಾಡ್ಬೇಕಂದ್ರೆ ನಾಳೆ ಒಳ್ಳೇದು ನಡೆಯುತ್ತೆ ಅನ್ನೋ ಧೈರ್ಯ ನಿಮ್ ಒಳಗಡೆ ಬರ್ಬೇಕು. ನನ್ನ ಕೆಲಸದಲ್ಲಿ ಪ್ರಮೋಷನ್ ಬರುತ್ತೆ ಅನ್ನುವಂತ ಧೈರ್ಯ ಬರಬೇಕು. ನಾನು ಅಭಿವೃದ್ಧಿ ಆಗ್ತೀನಿ ಅಂತ ಧೈರ್ಯ ಒಳಗಡೆ ಬರಬೇಕು. ನನ್ನ ಆರೋಗ್ಯ ಡೆವಲಪ್ಮೆಂಟ್ ಆಗುತ್ತೆ, ರೋಗ ನನ್ನ ಶರೀರದಲ್ಲಿ ಬರಲ್ಲ ಅನ್ನುವಂತ ಧೈರ್ಯ ಇರಬೇಕು. ನಾನು ಎಲ್ಲಿ ಹೋದ್ರೂ ಎಲ್ಲಿ ಬಂದ್ರು ಯಾವ ಕೇಡು ಉಪದ್ರವವು ನನಗೆ ಸಂಭವಿಸೋದು ಅನ್ನುವಂತ ಧೈರ್ಯ ಒಳಗಡೆ ಬರಬೇಕು. ಯಾರು ನೀವಲ್ಲ? ಅವರಲ್ಲಿ ಒಬ್ರ ನೀವು? ಅವರಲ್ಲಿ ಕಾಣಿಸ್ಕೊಂತಿರೋರ ನೀವು? ಅವರಲ್ಲಿ ಒಂದಾಗಿರೋರ ನೀವು? ಕೇಳ್ರಿ ಪಕ್ಕದಲ್ಲಿರೋರ್ಗೆ, ಯಾರು ನೀವು? ಅವರಲ್ಲಿ ಒಬ್ರಾಗಿರೋರ ನೋಡಿ, ನಿಮ್ಮ ಮುಖ ನೋಡ್ಕೊಳ್ಳಿ. ಅವ್ರಲ್ಲಿ ನಿಜವಾಗ್ಲೂ ಅವರಲ್ಲಿ ಒಂದಾಗಿದ್ದೀರಾ? ನಿಜವಾಗ್ಲೂ ಅವ್ರಲ್ಲಿ ಕಾಣಿಸ್ಕೊಂತ ಇದ್ದೀರಾ? ಅವರಲ್ಲಿ ಒಬ್ರ ನೀವು ನಿಜವಾಗ್ಲೂ? ಆದ್ರೆ ದೇವರು ನಮ್ಮನ್ನು ಕರೆದಿರೋದೇನಕ್ಕೆ ಅಂದ್ರೆ ನಮ್ಮ ಅಪರಾಧಗಳನ್ನ, ಅಂದ್ರೆ ನಾವು ಬಿತ್ತಿರೋದು, ನಾವು ಕುಯ್ಯಕ್ ಹೋಗೋದು, ಕುಯ್ತಾ ಇರೋದು ಎಲ್ಲದನ್ನು ಲೆಕ್ಕಕ್ಕೆ ಹಾಕೊಳ್ದಿರಾ ನಮ್ಮನ್ನ ಅವರಲ್ಲಿ ಒಬ್ಬರಾಗಿ ಮಾಡ್ಕೊಂಡಿದ್ದಾರೆ. ಇವತ್ತು ದೇವ್ರು ನಿಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಅನ್ಕೊಳ್ಳಿ. ನೀವು ಓದ್ತಿರೋದು, ಬಿತ್ತಿರೋದು, ಕುಯ್ತಾ ಇರೋದು, ಕುಯ್ಯಕ್ ಹೋಗೋದನ್ನ ಎಲ್ಲದನ್ನು ಲೆಕ್ಕಕ್ಕೆ ಹಾಕೊಳ್ದಿರಾ ಅವರಲ್ಲಿ ಒಬ್ರಾಗಿ ಮಾಡಿದ್ಮೇಲೂ ನೀವಿನ್ನೂ ಉತ್ತೋದು ಬಿತ್ತೋದು ನಿಲ್ಲಿಸ್ತೀರ ಅನ್ನೋದು ಗ್ಯಾರಂಟಿ ಅಲ್ಲ. ಏನ್ ಗ್ಯಾರಂಟಿ ಏನು? ಕೆಟ್ಟದನ್ನ ಬಿತ್ತಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ಇವತ್ತು ದೇವ್ರು ಪ್ರಾರ್ಥನೆ ಮಾಡ್ತೀವಿ, ದೇವ್ರೆ ನಾನೆಲ್ಲ ಅಪರಾಧಗಳನ್ನ ಕ್ಷಮಿಸು ಸ್ವಾಮಿ, ಏನೆಲ್ಲ ಕೆಟ್ಟದೆಲ್ಲ ಬಿತ್ತಿದ್ದೀನೋ, ಕೆಟ್ಟದನ್ನ ಏನೆಲ್ಲ ಕುಯ್ತಾ ಇದ್ದೀನೋ, ಕೆಟ್ಟದನ್ನ ಕುಯ್ಯಕ್ ಹೋಗ್ತಾ ಇದ್ದೀನೋ, ಇದು ಯಾವ್ದನ್ನ ಲೆಕ್ಕಕ್ಕೆ ಹಾಕೊಳ್ದಿರ ನನ್ನ ಫುಲ್ಲು ಕಾಪಾಡ್ಬಿಡು ಅಂತ ಪ್ರೇಯರ್ ಮಾಡ್ಬೋದು. ಕಾಪಾಡಿದ್ರು ಅಂತಾನೆ ಇಟ್ಕೊಳ್ಳಿ. ಫ್ಯೂಚರ್ ಅಲ್ಲಿ ನೀವು ಅದನ್ನ ಮತ್ತೆ ಬಿತ್ಕೊಳ್ಳಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ಅದು ಮಾತ್ರ ನೀವೇ ಮಾಡ್ಬೇಕು. ಅದೊಂದು ನಮ್ ಕೆಲ್ಸ. ಹೊಸ ಹುಡುಗರಿಗೆ ಏನಂತೆ, ನೀನ್ ಏನ್ ಬಿತ್ತಿಯೋ ಬಿತ್ತುವುದನ್ನ ಕುಯ್ಯಲೇಬೇಕು ತಿಳಿಯೋ ನೀ. ಹೇಳ್ರಿ, ಮುಖ ನೋಡ್ಕೊಂಡು ನಾಡಾಡ್ರಿ ಅದನ್ನ. ಆಹಾ, ಬಿತ್ತುದನ್ನ ಕುಯ್ಯಲೇಬೇಕಂತ ಹಾಡಾಡ್ರಿ. ಹಾಡು ಚೆನ್ನಾಗಿ ಆಡಿದೀವಲ್ಲ, ಆದ್ರೆ ಹಾಡಲ್ಲ ಒಂದು ಅರ್ಥ ಇದೆಲ್ಲ. ಏನ್ ಅರ್ಥ ಅದು ಅಲ್ಲ? ಭಯನ ಬಿತ್ತಿದ್ರೆ ಭಯನೇ.
ಯಾವ್ದ್ಯಾವ್ದ್ರಲ್ಲಿ ಭಯ ಕುಯ್ತೀರಾ? ಮನೆಗೆ ಹೋದ್ರೆ ಭಯ, ಮನೇಲಿ ಕುತ್ಕೊಂಡ್ರೆ ಭಯ, ಅವ್ರಿದ್ರು ಭಯ, ಇಲ್ಲೇ ಇದ್ರು ಭಯ, ಅವ್ರ ಮುಖ ನೋಡಿದ್ರು ಭಯ, ಅವ್ರು ಕುತ್ಕೊಂಡ್ರು ಭಯ, ನಿಂತ್ಕೊಂಡ್ರು ಭಯ, ನಿಮ್ ಕೆಲಸ ಮಾಡೋ ಜಾಗದಲ್ಲಿ ನಿಮ್ ಬಾಸ್ ನೋಡಿದ್ರು ಭಯ, ಬಾಸ್ ಓಡಾಡಿದ್ರು ಭಯ. ಇಷ್ಟು ಭಯ ಪಟ್ಕೊಂಡು ನಾವು ಬದುಕಬೇಕಾದ್ರೆ ಈ ಭಯದ ಮಧ್ಯದಲ್ಲಿ ಅದ್ಭುತ ನಡೆಯುತ್ತೆ ಅನ್ನೋದು ಹೆಂಗ್ ನಂಬಕ್ ಸಾಧ್ಯ? ನಂಬಿಕೆ ಇರೋವನ್ಗೆ ಧೈರ್ಯ ಇರಬಾರ್ದು ಅಂತ ಹೇಳಿದ್ರೆ ತಪ್ಪಾಯ್ತದೆ. ನಂಬಿಕೆ ಇರೋವನ್ಗೆ ಏನಿರ್ಬೇಕು? ಧೈರ್ಯ ಇರ್ಬೇಕು. ಭಯ ಇರೋವನ್ಗೆ ಧೈರ್ಯ ಇರಬಾರ್ದು. ನಂಬಿಕೆ ಇರೋವನ್ಗೆ ಧೈರ್ಯ ಇರಬೇಕು, ಭಯ ಪಡೋವನ್ಗೆ ಧೈರ್ಯ ಇರಬಾರ್ದು. ಕೀರ್ತನೆ 131. ಎರಡನೇ ವಾಕ್ಯ. ನಿಜವಾಗಿ ನನ್ನ ಮನಸ್ಸನ್ನು ಸಮಾಧಾನಪಡಿಸಿದ್ದೇನೆ. ನಿಜವಾಗ್ಲೂ ನನ್ನ ಮನಸ್ಸನ್ನ ಏನ್ ಮಾಡಿದ್ದೀನಿ? ನಿಮ್ ಮನಸ್ಸನ್ನ ಯಾರು ಸಮಾಧಾನ ಪಡಿಸ್ಕೊಂಬ? ಭಯ ಪಟ್ಟಾಗಲ್ಲ. ದೇವ್ರ ಪ್ರೊಟೆಕ್ಷನ್ ಕೇಳಿದೀನಿ, ದೇವ್ರ ಭದ್ರತೆ ಕೊಟ್ಟಿದ್ದಾರೆ, ದೇವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಏನು ನನಗೆ ಕೇಡು ಸಂಭವಿಸಲ್ಲ, ಯಾವ ಕೇಡು ನನಗೆ ಆಗಲ್ಲ ಅಂತ ಹೇಳಿ ಏನ್ ಮಾಡ್ಬೇಕು? ನಿಮ್ಮನ್ನ ಈಗ ಸಮಾಧಾನ ಮಾಡು. ಅಂದ್ರೆ ನಿಮ್ಮ ಆತ್ಮವನ್ನ, ಒಳಗಡೆ ಇರೋ ಮನುಷ್ಯ ಭಯ ಪಡ್ತಾವ್ ನೋಡ್ರಿ, ಅವನ್ನ ಸ್ವಲ್ಪ ಕೂಲ್ ಡೌನ್ ಮಾಡ್ಬೇಕು. ವಿಜಿಲ್ ಹೊಡೆದಾಗಲ್ಲ ಒಳಗಡೆ ಇರೋನ್ ಏನ್ ಮಾಡ್ಬೇಕು? ಕೂಲ್ ಡೌನ್ ಬ್ರೋ. ವಿಜಿಲ್ ಮಾತ್ರ ಹೊಡಿತಾರದ್, ಭಯ ಪಡ್ಬೇಡ, ಸ್ವಲ್ಪ ಎಗರ್ಬೇಡ, ನಿಲ್ಲು. ಯಾರಾದ್ರೂ ಉರ್ರ ಅಂತ ಬರ್ಬೇಕಾದ್ರೆ ಒಳಗಡೆ ಇರೋನ್ ಏನ್ ಮಾಡ್ತಾ ಇರ್ತಾನೆ? ಡ್ಯಾನ್ಸ್ ಆಡ್ತಾ ಇರ್ತಾನೆ. ಏನಾದ್ರು ಆಗ್ಬಿಡುತ್ತೆ. ಕೂಲ್ ಡೌನ್. ಒಳಗಡೆ ಏನಾಗಲ್ಲ, ಕೂಲ್ ಡೌನ್. ನಿಮ್ಮ ಆತ್ಮ ಒಳಗಡೆ ಇರೋ ಏನ್ ನಡೀತಾ ಇರ್ತದೆ ಹೇಳಿ? ಆತ್ಮದೊಳಗಡೆ ಅವ್ನು ಎಗರ್ತಾ ಇರ್ತಾನೆ. ಏನಾದ್ರು ಆಗ್ಬಿಡುತ್ತೆ ಅಂತ ಅವ್ನ್ ಏನ್ ಮಾಡ್ಬೇಕು? ಒಳಗಡೆ ಇರೋನ್ನ ಸಮಾಧಾನ ಪಡಿಸ್ಬೇಕು. ಏನಾಗಲ್ಲ. ಅವ್ನ್ ಬರೀ ಮೂತಿ ಹಿಂಗ್ ಮಾತ್ರ ಇಟ್ಕೊಂಡವನೇ, ಅವ್ನ ಹಿಂದೆ ಏನೂ ಮಾಡಕ್ಕಾಗಲ್ಲ. ಸಮಾಧಾನವಾಗಿರು. ಏನಿಲ್ಲ, ಒಬ್ಬ ಗುರಾಯಿಸಿದ್ರೆ ಒಳಗಡೆ ಇರೋನ್ ಏನಾಯ್ತಾನೆ? ಭಯ ಪಡ್ತಾನೆ. ಸೊ ಒಳಗಡೆ ಇರೋನ್ನ ಕೂಲ್ ಡೌನ್ ಮಾಡೋ ಕೆಲಸ ಯಾರ್ದು? ನಿಮ್ದೆ. ಅವ್ನ್ ಎಗರಕ್ ಬಿಟ್ರಿ ಲೈಫ್ ಲಾಂಗ್ ಎಗರ್ಸ್ತಾನೆ ಇರ್ತಾನೆ. ಆಮೇಲೆ ಅವನು ಭಯ ಪಡೆದವನೇ, ಎದುರ್ಕೊಳ್ಳೋದವನೇ. ಆದ್ರೆ ಎದುರ್ಕೊಂಡಂಗೆ ಭಯ ಪಟ್ಟಂಗೆ ಕಾಣಿಸ್ಕೊಳ್ಳೋದು ಯಾರು? ನಾವು, ನಮ್ ಬಾಡಿ. ಯಾಕೆ ಸಿಸ್ಟರ್ ಹಿಂಗ್ ಭಯ ಪಡ್ತಾ ಇದ್ದೀರಾ? ಇಲ್ಲ ಸಿಸ್ಟರ್, ನಾನಲ್ಲ, ನಾನು ಅನ್ಕೊಂತ ಇದ್ದೀನಿ ಧೈರ್ಯವಾಗಿರ್ಬೇಕಾದ್ರೆ ಅದನ್ನ ಕೈಲಿ ಆಗ್ತಾ ಇಲ್ಲ. ಒಳಗಡೆ ಇರೋ ಎಗರ್ತಾವನಲ್ಲ.
ಇನ್ನೊಂದ್ಸರಿ ಓದಿ. ನಿಜವಾಗಿ ನನ್ನ ಮನಸ್ಸನ್ನು ಸಮಾಧಾನಪಡಿಸುತ್ತೇನೆ. ನನ್ನ ಮನಸ್ಸನ್ನ ಸಮಾಧಾನ. ಒದಗಿಸಿದ ಕುಸಿನಂತೆ ನೆಮ್ಮದಿಯಿಂದಿದ್ದೇನೆ. ನನ್ನಲ್ಲಿ ನನ್ನ ಮನಸ್ಸು ಒಲೆಯಿರಿಸಿದ ಕುಸಿನಂತಿದೆ. ಯಾವ ಕೂಸಿನಂತಿದೆ? ಮನಸ್ಸು ಹೆಂಗಿರ್ಬೇಕು? ಸಮಾಧಾನವಾಗಿರ್ಬೇಕು. ಕಣ್ಮುಂದೆ ಏನೇ ನೋಡಿದ್ರು ಮಗು ಹೆಂಗಿರ್ಬೇಕು? ಸಮಾಧಾನ, ನೆಮ್ಮದಿ, ಸಮಾಧಾನ. ಅಂದ್ರೆ ಒಂದು ವಿಶ್ವಾಸಿಗೆ ಸಮಾಧಾನ ಇಲ್ಲದೆ ಹೋದ್ರೆ ಯೇಸು ಸ್ವಾಮಿ ನಂಬಿ ಏನ್ ಪ್ರಯೋಜನ? ಸಮಾಧಾನ ಇಲ್ಲದೆ ಹೋದ್ರೆ ನಾವು ಆರಾಧನೆ ಮಾಡಿ ಉಪವಾಸ ಮಾಡೋದು, ಬೈಬಲ್ ಓದೋದು, ಭಾನುವಾರ ಚರ್ಚೆಗೆ ಬರೋದು, ಇದೆಲ್ಲ ಏನ್ ಪ್ರಯೋಜನ? ಕ್ರಿಸ್ತನಲ್ಲಿ ಒಬ್ಬನಾಗಿರೋ ವ್ಯಕ್ತಿಯ ಪ್ರತ್ಯೇಕತೆ ಏನಂದ್ರೆ ಅವನು ಹೆಂಗಿರ್ಬೇಕು? ಸಮಾಧಾನವಾಗಿರ್ಬೇಕು. ಅವನು ಹೆಂಗಿರ್ಬೇಕು? ಒಳಗಡೆ ಇರುವ ಸೋಲ್, ನನ್ನ ಆತ್ಮ ಸಮಾಧಾನವಾಗಿದೆ. ದಾವೀದ ಹೇಳೋದು, ನನ್ನ ಆತ್ಮ ಹೆಂಗಿದೆ? ಸಮಾಧಾನವಾಗಿದೆ. ಸೊ ನಡೆಯೋದೆಲ್ಲ ಎಲ್ಲಿಂದ ನಡೀತದೆ? ಆತ್ಮದಲ್ಲಿ. ಇವನ್ನ ಸಮಾಧಾನ ಪಡಿಸ್ಬಿಟ್ರೆ ಮುಕ್ಕಾಲ್ ಭಾಗ ನಮ್ಮ ಪ್ರಾಬ್ಲಮ್ಮು ಸಾಲ್ವ್. ಇವನ್ ಭಯ ಪಡ್ದಿರಂಗೆ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದೆ. ಹೊರಗಡೆ ಇನ್ನೊಬ್ಬ ಅವ್ನು ನೋಡ್ರಿ, ಅವನ್ನ ಉಪಯೋಗ ಮಾಡ್ಕೊಂಡು ಏನ್ ಮಾಡ್ಬೇಕು? ಇವನ್ನ ಸಮಾಧಾನ ಪಡಿಸ್ಬೇಕು. ಹೋದರ ಮುಂದೆ ಜ್ಞಾನೋಕ್ತಿ 3ನೇ ಅಧ್ಯಾಯ 29ನೇ ವಾಕ್ಯ. ನೆರೆಯವನಿಗೆ ಕೇಳಲು ಕಲ್ಪಿಸಬಾರದು. ಅವನು ನಿನ್ನ ಪಕ್ಕದಲ್ಲಿ ನಂಬಿಕೆಯಿಂದ ವಾಸ ಮಾಡುತ್ತಾನಲ್ಲವೇ? ಏನ್ ಕಲ್ಪಿಸಬಾರದು ಅಂದ್ರೆ ಏನರ್ಥ? ಈ ಕಲ್ಪಿಸಿರುವ ಈ ಪದ ಇಟ್ಕೊಂಡು ಒಂದು ವಾಕ್ಯ ಇದೆ ನೋಡ್ರಿ ಕನ್ನಡದಲ್ಲಿ. ನಿಮಗೆ ಕಲ್ಪಿಸಿರುವಂತ, ನಿನಗೆ ವಿರುದ್ಧವಾಗಿ ಕಲ್ಪಿಸಿರುವಂತ ಯಾವ ಆಯುಧವು, ಅದು ಬೇರೆಯವ್ರು ಮಾಡೋದನ್ನ. ಇವಾಗ ನಾವು ಮಾಡೋದನ್ನ, ಈ ವಾಕ್ಯ ಹೇಳ್ತಾರದು ಯಾವ್ದು ಹೇಳಿ? ಬೇರೆಯವ್ರು ಮಾಡೋದಲ್ಲ, ನಾವು ಮಾಡೋದು. ನಾವ್ ಹೆಂಗೆ ಕಲ್ಪಿಸ್ತೀವಿ? ಬೇರೆಯವ್ರು ನಮಗೆ ಕಲ್ಪಿಸಿರುವ ಆಯುಧ ಅದು ಫಲಿಸಲ್ಲ ಅನ್ನೋದು ಒಂದು. ಇವಾಗ ನಾವೇನ್ ಮಾಡ್ತಾ ಇದೀವಿ? ಬೇರೆಯವರಿಗೆ ವಿರುದ್ಧವಾಗಿ ಕೇಡನ್ನ ಕಲ್ಪಿಸಬಾರದು, ಸೃಷ್ಟಿ ಮಾಡಬಾರದು. ಕಲ್ಪಿಸಬಾರದು ಅಂತ ಅರ್ಥ ಏನು? ಸೃಷ್ಟಿ ಮಾಡಬಾರ್ದು, ಕ್ರಿಯೇಟ್ ಮಾಡಬಾರ್ದು. ನಾವು ಕ್ರಿಯೇಟ್ ಮಾಡೋದು ಹೆಂಗೆ ಹೇಳ್ರಿ? ಉತ್ತೀವಿ, ಬಿತ್ತೀವಿ, ಕುಯ್ತೀವಿ. ಕುಯ್ದಾಗ ಏನ್ ಮಾಡ್ತೀವಿ? ಒಂದು ಕೇಡನ್ನ ಕಲ್ಪಿಸುವ ವಿಧಾನನೇ ಅದೇ. ನಿಮ್ ಮನ್ಸಲ್ಲಿ ಏನ್ ಒತ್ತುತ್ತೀರೋ, ಏನ್ ಬಿತ್ತುತ್ತೀರೋ ಅದನ್ನೇ ನಮಗೆ ವಿರುದ್ಧವಾಗಿಯೋ ಇಲ್ಲ ನಮ್ಮ ಮುಂದೆ ಇರುವ ಪಕ್ಕದ ಮನೆಯವರು, ಇವರ ಸ್ನೇಹಿತರು, ಅವ್ರ ವಿರುದ್ಧವಾಗಿ ಏನಾಗುತ್ತೆ? ಅದು ಕಲ್ಪಿಸಿ ಬೆಳೆಸಿ ಅದನ್ನ ಏನ್ ಮಾಡ್ತೀವಿ? ಅವ್ರಿಗೆ ಕುಯ್ಯಂಗ್ ಮಾಡ್ತೀವಿ. ಇನ್ನೊಂದ್ಸರಿ ಓದಿ. ಕಲ್ಪಿಸಬಾರದು. ಕೇಡನ್ನ ಕಲ್ಪಿಸಬಾರದು, ಕ್ರಿಯೇಟ್ ಮಾಡಬಾರದು. ಕ್ರಿಯೇಟ್ ಎಲ್ಲಾಗುತ್ತೆ ಹೇಳ್ರಿ? ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ. ಆ ಯೋಚನೆನು ನಿಮ್ ಮೈಂಡ್ ಒಳಗಡೆ ಬರಕ್ಕೆ ಬಿಡಬಾರ್ದು.
ಯಾಕೆಂದ್ರೆ ನಾವು ಕಲ್ಪಿಸಬೇಕಾದ್ರೆ ಅಲ್ಲ, ಕೇಡಾಗ್ಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಅಲ್ಲ, ಆ ಕೇಡನ್ನ ನಮಗೋಸ್ಕರವಾಗಿ ನಾವೇನ್ ಮಾಡ್ತಾ ಇರ್ತೀವಿ, ಕ್ರಿಯೇಟ್ ಮಾಡ್ಕೊಂತ. ಇನ್ನೊಂದ್ ಕಡೆ ಒಂದು ವಾಕ್ಯ ಇದೆ ನೋಡ್ರಿ, ಯಾರು ಹಳ್ಳ ತೋಡ್ತಾರೋ ಹಳ್ಳದಲ್ಲೇ ಅವನೇ ಬೀಳ್ತಾನೆ ಅಂತ. ನಾವು ಯೋಚನೆ ಮಾಡ್ತಾ ಇರ್ತೀವಿ ಹಳ್ಳ ತೋಡ್ತಾ ಇರೋದು ಬೇರೆಯವ್ರು ಬೀಳ್ಲಿ ಅಂತ. ಆದ್ರೆ ನೀವು ತೋಡ್ತಾ ಇರೋದು ನಿಮಗೋಸ್ಕರನೇ, ನೀವು ಬಿತ್ತಿರೋದು ನೀವು ಕುಯ್ಯಕ್ಕೋಸ್ಕರನೇ ಅನ್ನೋದು ನಿಮಗೆ ಗೊತ್ತಾಗ್ದಿರ ಹೋಗ್ತಾ ಇದೆ. ಒಂದ್ ವಿಶ್ವಾಸಿ ಕೇಡನ್ನ ಕಲ್ಪಿಸಬಾರ್ದು, ಕೇಡನ್ನ ಯೋಚನೆ ಮಾಡಬಾರ್ದು. ಯೋಚನೆ ಮಾಡಿದಾಗಲ್ಲ, ಕೇಡನ್ನ ಕಲ್ಪಿಸಿದಾಗಲ್ಲ, ಒಂದು ಕೆಟ್ಟದನ್ನ ಕ್ರಿಯೇಟ್ ಮಾಡ್ತಾವನು ಅವನು ನಡೀಲಿ ಅಂತ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾರದು? ಎಲ್ಲರಿಗೂ ಅರ್ಥ ಆಗ್ತದೆ ಇಲ್ಲ? ನಿಮ್ಗೆ ಆಳವಾಗಿರೋ ಸತ್ಯ ಹೇಳ್ಕೊಡ್ತಾ ಇದ್ದೀನಿ. ನಾವು ಕ್ರಿಸ್ತನಲ್ಲಿ ಒಬ್ಬರಾದ್ಮೇಲೆ, ಅವರಲ್ಲಿ ಕಾಣಿಸ್ಕೊಂಡ್ಮೇಲೆ, ಅವರಲ್ಲಿ ಒಂದಾದ್ಮೇಲೆ ಯಾವ ಕೆಟ್ಟದನ್ನ ಕ್ರಿಯೇಟ್ ಮಾಡ್ಬೇಕು ಹೋಗ್ಬಾರ್ದು. ನಾವು ಕೆಟ್ಟದನ್ನ ಕ್ರಿಯೇಟ್ ಮಾಡುವಂತ ಕೆಪಾಸಿಟಿ ನಮಗೆ ಇದೆ. ಆದ್ರೆ ವಿಶ್ವಾಸಿಗಳು ಮುಕ್ಕಾಲ್ ಭಾಗ ಅವ್ರ ಟೈಮ್ ಎಲ್ಲ ಯಾವ್ದ್ರಲ್ಲಿ ಸ್ಪೆಂಡ್ ಮಾಡ್ತಾ ಇದಾರೆ ಅಂದ್ರೆ ಕೆಟ್ಟದನ್ನ ಉತ್ಪತ್ತಿ ಮಾಡೋದ್ರಲ್ಲೇ ಟೈಮ್ ಕಳೀತಾ ಇದ್ದಾರೆ. ಆದ್ರೆ ವಿಶ್ವಾಸಿ ಕೆಟ್ಟದನ್ನ ಉತ್ಪತ್ತಿ ಮಾಡ್ಬೋದಾ? ಒಬ್ರೇ ಇರ್ಬೇಕಾದ್ರೆ ಹೃದಯ ಕಾಯ್ಕೋ, ಬಾಯಿನ ಕಾಯ್ಕೋ. ಒಬ್ರೇ ಇರ್ಬೇಕಾದ್ರೆ ಹೃದಯ ಯಾಕೆ ಕಾಯ್ಕೊಬೇಕು? ಕೊರಿಯುತ್ತೆ, ಒಳಗಡೆ ಕೊರಿತಾ ಇರುತ್ತೆ. ಏನಂತ ಕೊರಿಯುತ್ತೆ? ಅವನಂಗ್ ಮಾಡ್ದ, ಇವನಂಗ್ ಮಾಡ್ದ, ಇವನಿಂಗ್ ಹೇಳ್ದ, ಅವನಂಗ್ ಹೇಳ್ದ. ಹೆಂಗೋ ಸೆಂಟ್ರಲ್ ಏನ್ ಮಾಡ್ಬಿಡ್ತೀವಿ ನಾವು, ಸರಿ ಹೆಂಗೋ ಹಾಳಾಗಿ ಹೋಗ್ಲಿ ಬಿಡು. ಒಂದು ಕೆಟ್ಟದನ್ನ ಕ್ರಿಯೇಟ್ ಮಾಡಿದಾಗ ಆ ಕೆಟ್ಟದ್ದು ನಮಗೂ ನಡೆಯುತ್ತೆ ಅನ್ನೋದನ್ನ ಮರಿಬಾರ್ದು. ನಾವು ಕೆಟ್ಟದನ್ನ ಕ್ರಿಯೇಟ್ ಮಾಡೋದಕ್ಕಲ್ಲ ದೇವ್ರು ನಮ್ಮನ್ನು ಅವರಲ್ಲಿ ಒಬ್ಬರಾಗಿ ಸೇರಿಸಿರೋದು. ಕೆಟ್ಟದನ್ನ ಕ್ರಿಯೇಟ್ ಮಾಡಕ್ಕಲ್ಲ ದೇವ್ರು ನಮ್ಮನ್ನು ಅವರಲ್ಲಿ ಒಬ್ಬರಾಗಿ ಮಾರ್ಪಡಿಸಿರೋದು. ನಮ್ಮ ಬಾಯಲ್ಲೂ ನಮ್ಮ ಯೋಚನೆಯಲ್ಲೂ ಒಳ್ಳೇದನ್ನ ಮಾತ್ರ ಉತ್ಪತ್ತಿ ಮಾಡೋರಾಗಿರ್ಬೇಕು. ಎಷ್ಟು ಜನ ನಂಬ್ತಾ ಇದ್ದೀರಾ? ಒಬ್ರೇ ಇರ್ಬೇಕಾದ್ರೆ ನಮ್ಮ ಹೃದಯದಲ್ಲೂ, 4 ಜನ ಮಧ್ಯದಲ್ಲಿ ನಮ್ಮ ಬಾಯಲ್ಲೂ ಒಳ್ಳೇದನ್ನ ಮಾತ್ರನೇ ಉತ್ಪತ್ತಿ ಮಾಡೋರಾಗಿರ್ಬೇಕು ನಾವು. ಹಲ್ಲೆಲೂಯಾ. ನಮ್ದೇನಂದ್ರೆ ಒಬ್ರೇ ಇರ್ಬೇಕಾದ್ರೆ ಕೆಟ್ಟದನ್ನೆಲ್ಲ ಉತ್ಪತ್ತಿ ಮಾಡ್ಕೊಂಡ್ಬಿಡ್ತೀವಿ, ಆದ್ರೆ ಬಾಯಲ್ಲಿ ಒಳ್ಳೆ ಮಾತು ಮಾತ್ರನೇ ಮಾತಾಡ್ತೀವಿ. ಪಕ್ಕದ ಮುಖ ನೋಡ್ಕೊಂಡು ಹೇಳ್ರಿ, ಈ ತರ ನಾಟಕ ಎಷ್ಟು ದಿನ ಆಡ್ತೀಯ ಇನ್ನ ಅಂದ್ಮೇಲೆ? ಒಳಗಡೆ ಉತ್ಪತ್ತಿ ಮಾಡ್ಕೋದೆಲ್ಲ ಕೆಟ್ಟದು, ಬಾಯಲ್ಲಿ ಮಾತಾಡೋದೆಲ್ಲ ಒಳ್ಳೇದು. ನಿಮ್ ಮನ್ಸಲ್ಲಿ ಹೃದಯದಲ್ಲಿ ಎಲ್ಲ ಉತ್ಪತ್ತಿ ಆಗೋದಲ್ಲ ಏನು, ಬರೀ ಕೆಟ್ಟದೆ. ಆದ್ರೆ ನೋಡಿದಾಗ ಬಾಯಲ್ಲಿ ಮಾತೇನ್ ಬರ್ತದೆ? ವಾ ಸಿಸ್ಟರ್, ಎಷ್ಟು ಸೂಪರ್ ನೀವು, ಎಷ್ಟು ಬ್ರದರ್, ಓ ನಿಮ್ಮಂತ ಒಳ್ಳೆಯವ್ರು ಯಾರು ಇಲ್ಲ. ಒಳಗಡೆ ಕುದಿತಾ ಇರ್ತದೆ ಒಳಗಡೆ. ಅಲ್ಲ, ನೆನ್ನೆ ನಡೆದಿರೋದು ಇವತ್ತು ಮರ್ತೋಗ್ಬಿಡ್ಬೇಕು. ಇವತ್ತು ನೆನ್ನೆ ನಡೆದಿರೋದು ಬಿಡ್ರಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಡೆದಿರೋದು ರಾತ್ರಿ ಮರ್ತೋಗ್ಬಿಡ್ಬೇಕು. ಇಡ್ಕೊಂಡ್ರೆ ಅದೇನ್ ಮಾಡುತ್ತೆ? ಕೊರಿಯುತ್ತೆ, ಇನ್ನೊಂದು ಹೊಸದು ಉತ್ಪತ್ತಿ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸರಿ, ನೀವೇ ಯೋಚನೆ ಮಾಡ್ರಿ, ಯಾರೋ ನಿಮಗೆ ಬೈದ್ಬಿಟ್ರೆ ಅನ್ಕೊಳ್ಳಿ, ಅವ್ರನ್ನ ಕ್ಷಮಿಸ್ಬಿಟ್ಟು ಮರ್ತಿಲ್ಲ ಅಂದ್ರೆ ನಾಳೆಗೆ ಏನಾಗತ್ತದು? ಆ ಯೋಚನೆಗಳು ನಿಮ್ಮೊಳಗಡೆ ಬೆಳೀತಾ ಇರುತ್ತೆ. ಹೋಗ್ಲಿ ಬಿಡ, ನಮ್ ಬ್ರದರ್ ಇರ್ತಾನೆ, ಅಷ್ಟೇ, ಮುಗಿದೋಯ್ತು. ಅದಾದ್ಮೇಲೆ ಏನು ಬೆಳೆಯಕ್ಕೆ ಬಿಡಬಾರ್ದು. ಆದ್ರೆ ನಾವೇನ್ ಮಾಡ್ತೀವಿ? ಒಂದೊಂದು ನಡೆದಾಗ, ಒಂದೊಂದು ಘಟನೆ ನಡೆದಾಗ ಏನ್ ಮಾಡ್ತೀವಿ? ಅದನ್ನ ಕ್ರಿಯೇಟ್ ಮಾಡ್ತಾ ಇರ್ತೀವಿ, ಕೇಡನ್ನ ಕಲ್ಪಿಸ್ತಾ ಇರ್ತೀವಿ, ಕೆಟ್ಟದನ್ನ ಕಲ್ಪಿಸ್ತಾ ಇರ್ತೀವಿ, ಕೆಟ್ಟದನ್ನ ಬೆಳೆಸ್ತಾ ಇರ್ತೀವಿ.
ಇನ್ನು ಎಷ್ಟು ದಿವಸ ಅಂತ ಬೆಳೆಸ್ತೀರಾ ಕೆಟ್ಟದನ್ನ ನಿಮ್ಮೊಳಗಡೆ? ಎಲ್ಲ ಇಲ್ಲ ಇದ್ದೀರಾ? ಹೊಟ್ಟೆ ಕಿಚ್ಚನ್ನ ಬೆಳೆಸ್ತೀರಾ? ದ್ವೇಷನ ಬೆಳೆಸ್ತೀರಾ? ಇದೆಲ್ಲ ಏನಕ್ಕೋಸ್ಕರ ಬೆಳೆಸ್ತಿರೋದು ಹೇಳಿ? ಹಾಳಾಗಕ್ಕೆ, ನೀವ್ ಹಾಳಾಗೋಕೆ, ನಿಮ್ ಸುತ್ತಲಿರೋ ಹಾಳಾಗಕ್ಕೆ ನೀವೇನ್ ಮಾಡ್ತಾ ಇದೀರಾ? ಇದನ್ನೆಲ್ಲ ಈ ಆಯುಧಗಳನ್ನ ಕಲ್ಪಿಸ್ತಾ ಇದ್ದೀರಾ. ನನಗೆ ವಿರುದ್ಧವಾಗಿ ಕಲ್ಪಿಸಿರುವ ಯಾವ ಆಯುಧವೂ ಜಯಿಸಲ್ಲ. ನಮಗ್ ವಿರುದ್ಧವಾಗಿ ಏನ್ ಕಲ್ಪಿಸ್ತಾರೆ ಜನರು? ಏನ್ ಆಯುಧ ಕಲ್ಪಿಸ್ತಾರೆ ಹೇಳ್ರಿ, ನೀವ್ ಹೇಳ್ರಿ. ಇವೇ ತಾನೇ ಈ ಹೊಟ್ಟೆ ಕಿಚ್ಚು, ಜಗಳ, ನಮ್ಮನ್ನ ಸಿಕ್ಸೋದು, ನಮ್ಮ ವಿರುದ್ಧವಾಗಿ ಯಾರನ್ನ 4 ಜನನ ಎಗರಿಸೋದು, 4 ಜನನ ಏನ್ ಮಾಡೋದು, ಗಿಂಡಿ ಅವ್ರ ವಿರುದ್ಧವಾಗಿ ಎಬ್ಬರಿಸ್ಬಿಡೋದು, ಸುಮ್ನೆ ಇರೋನ್ಗೆ ಕೋಪ ಬರ್ಸೋದು. ಇದೆಲ್ಲ ಏನು? ಉತ್ಪತ್ತಿ ಮಾಡೋದು, ಕ್ರಿಯೇಟ್ ಮಾಡೋದು, ಬೆಳೆಸೋದು. ನಿಮ್ಮೊಳಗಡೆ ಕೆಟ್ಟದನ್ನ ನೀವೇ ಬೆಳೆಸ್ಕೊಂತ ಇದ್ದೀರಾ. ಒಳಗಡೆ ಇರೋನ್ನ ಕೆಟ್ಟವನಾಗಿ ನೀವೇ ಮಾಡ್ಕೊಂತ ಇದ್ದೀರಾ. ನಿಮ್ ಸುತ್ತಲೂ ಕೆಟ್ಟದನ್ನ ನೀವೇ ಕುಯ್ತಾ ಇದ್ದೀರಾ. ಹದಿನಾರನೇ ಅಧ್ಯಾಯ 13ನೇ ವಾಕ್ಯ. ರಾಜನು ಸತ್ಯದ ತುಟಿಗಳನ್ನು ಮುಚ್ಚುವರು, ಯಥಾರ್ಥವಾಗಿಯೂ ಪ್ರೀತಿಸುವರು. ಏನಂದ? ರಾಜನು ಸತ್ಯದ ತುಟಿಗಳನ್ನು ಮುಚ್ಚುವರು. 16:13 ರಾಜನು ಏನ್ ಮಾಡ್ತಾನಂತೆ? ಮೆಚ್ಚುವರು. ಆಮೇಲೆ ಸತ್ಯದ ತುಟಿಯನ್ನ ದೇವರು ಏನ್ ಮಾಡ್ತಾರೆ? ಮೆಚ್ತಾರೆ. ಆಮೇಲೆ ಯಥಾರ್ಥವಾಗಿ ಮಾತಾಡೋನ್ನ ಪ್ರೀತಿಸ್ತಾರೆ. ದೇವ್ರು ನಿಮ್ಮನ್ನ ಮೆಚ್ಕೊಬೇಕಂದ್ರೆ, ದೇವ್ರು ನಿಮ್ಮನ್ನ ಪ್ರೀತಿಸ್ಬೇಕಂದ್ರೆ 2 ವಿಷಯ ಮಾಡ್ಬೇಕು. ಸತ್ಯವಾಗಿ ಮಾತಾಡೋದಂದ್ರೆ ಅದು ಬಾಯಿಂದ ಮಾತಾಡೋದಲ್ಲ, ಹೃದಯದಿಂದ ಮಾತಾಡೋದು. ಅದೇ ಸತ್ಯ. ಸತ್ಯನ ಹೆಂಗಿಂದ ಮಾತಾಡ್ತಾರೆ ಹೇಳಿ? ಹೃದಯದಿಂದ ಮಾತಾಡೋದೇ ಸತ್ಯ. ಒಳಗಡೆ ಒಂದು ಹೊರಗಡೆ ಒಂದು ಮಾತಾಡೋದನ್ನ ಸತ್ಯ ಅನ್ನಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತದ್ದು? ಸತ್ಯನ ಹೆಂಗ್ ಮಾತಾಡ್ಬೇಕು? ಒಳಗಡೆಯಿಂದ ಮಾತಾಡ್ಬೇಕು, ಅದೇ ಸತ್ಯ. ಸತ್ಯವನ್ನ ಮಾತಾಡೋರ್ನ ಏನ್ ಮಾಡ್ತಾರಂತೆ? ಮೆಚ್ಕೊಂತಾರೆ. ಅಯ್ಯೋ ಬಾಪ ಮಗನೇ, ನಂತರನೇ ಇದೆಯಾ ನೀನು ಅಂತ. ನೀವು ನಾನು ಅವರಲ್ಲಿ ಒಬ್ಬನಾಗಿದ್ದೇನೆ, ಅವರಲ್ಲಿ ಕಾಣಿಸ್ಕೊಂತ ಇದ್ದೀನಿ, ಅವರಲ್ಲಿ ನಾನು ಒಂದು ಅಂದ್ಬಿಟ್ಟು ನೀನ್ ಸತ್ಯವನ್ನ ಮಾತಾಡದೆ ಹೋದ್ರೆ ದೇವ್ರು ಮೆಚ್ಕೊಳ್ಳಲ್ಲ. ಇವತ್ತು ಅವರಲ್ಲಿ ಒಬ್ಬರಾಗಿರ್ಬೇಕಂದ್ರೆ, ಅವರಲ್ಲಿ ನಾವು ಕಾಣಿಸ್ಕೊಬೇಕಂದ್ರೆ, ಅವ್ರು ಮೆಚ್ಕೊಳ್ಳೋ ತರ ನಾವೇನ್ ಮಾಡ್ಬೇಕು? ನಡ್ಕೊಬೇಕು. ಅವ್ರು ಮೆಚ್ಕೊಳ್ಳೋದು ಏನ್ನ? ಸತ್ಯವಾಗಿ ಮಾತಾಡೋದನ್ನ. ಸತ್ಯವಾಗಿ ಮಾತಾಡೋದಂದ್ರೆ ಅದಕ್ಕೆ ಎಕ್ಸಾಂಪಲ್ ಯಾರು? ಸ್ನಾನಿಕನಾದ ಯೋನ. ದೀಕ್ಷಾಸ್ನಾನ ಕೊಡ್ಬೇಕಾದ್ರೆ ಪರಿಸರ ಬಂದು ನಿಂತ್ಕಂತ ನೋಡ್ರಿ. ಅವ್ರನ್ನೆಲ್ಲ ನೋಡ್ಕೊಂಡು ಏನ್ ಹೇಳ್ತಾನೆ? ಎಲ್ಲೇ ಸರ್ಪ ಜಾತಿಯವರೇ, ಹೆಂಗಿರ್ಬೇಕು? ಅವ್ರ ಒಳಗಡೆ ಏನ್ ನನ್ ಮಗನೇ, ನನ್ ಬಗ್ಗೆ ಈ ಮನ್ಸಲ್ಲಿ ಇಷ್ಟೊಂದೆಲ್ಲ ತುಂಬಿಸ್ಕೊಂಡಿದ್ದ. ತುಂಬಿಸ್ಕೊಂಡಿದ್ದ. ಅದನ್ನೇ ಹೇಳ್ತಾ ಇರೋದು. ಎಲ್ಲೇ ಸರ್ಪ ಜಾತಿಯವರೇ, ನನ್ ಮನ್ಸಲ್ಲ ನಿನ್ ಬಗ್ಗೆ ಅದನ್ನೇ ಅನ್ಕೊಂತ ಇರೋದು. ಯಾಕಂದ್ರೆ ಅದೇ ನಿಜ. ನನಗೇನ್ ಗೊತ್ತು? ಬರೀ ಸತ್ಯ ಮಾತಾಡೋದು ಗೊತ್ತು. ನನ್ನ ಮನ್ಸಲ್ಲಿ ಏನಿದೆ ನಿನ್ ಬಗ್ಗೆ? ನೀನು ಸರ್ಪ ಜಾತಿ ಅವನು. ನಿಮಗೆ ಸತ್ಯ ಮಾತಾಡಕ್ ಇಷ್ಟನಾ? ಕೇಳ್ರಿ ಪಕ್ಕದಲ್ಲಿ. ನಿಜವಾಗ್ಲೂ ಸತ್ಯ ಮಾತಾಡಕ್ಕೆ ಇಷ್ಟನಾ?
ಸ್ಟಾರ್ಟಿಂಗ್ ಅಲ್ಲಿ ಸತ್ಯ ಮಾತಾಡ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತದೆ. ಆದ್ರೆ ಸತ್ಯ ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ, ಕಂಟಿನ್ಯೂ ಮಾಡಿದ್ಮೇಲೆ ಎಲ್ಲ ಈಸಿ ಆಗೋಯ್ತದೆ. ನಮ್ಮ ಬಾಯಲ್ಲಿ ಏನ್ ಬರ್ಬೇಕು? ಸತ್ಯ ಮಾತ್ರನೇ ಮಾಡು. ಆಮೇಲೆ ಎರಡನೇದು ಯಥಾರ್ಥವಾಗಿ ಮಾತಾಡು. ಯಥಾರ್ಥವಾಗಿ ಮಾತಾಡ್ದಂಗೆ ಮನ್ಸಲ್ಲಿ ಏನು ಇಟ್ಕೊಳ್ದಿರ ಮಾತಾಡ್ತಾರೆ. ಮನ್ಸಲ್ಲಿ ಏನು ಇಟ್ಕೊಳ್ದಿರ ಮಾತಾಡೋಣ ದೇವ್ರು ಏನ್ ಮಾಡ್ತಾರಂತೆ? ಪ್ರೀತಿಸ್ತಾರೆ. ಒಳಗಡೆ ಒಂದು ಕಲ್ಪಿಸ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಮಾತಾಡಿದ್ರೆ ದೇವ್ರು ನಿಮ್ ಪ್ರೀತಿ ಮಾಡಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಂದು ಒಳಗಡೆ ಕ್ರಿಯೇಟ್ ಮಾಡ್ಕೊಂಡು ಮಾತಾಡೋನ್ನ ದೇವ್ರು ಪ್ರೀತಿಸಲ್ಲ. ದೇವ್ರ ಪ್ರೀತಿ ನಮಗೆ ಬೇಕಂದ್ರೆ ನಾವೊಂದು ಒಳಗಡೆ ಕ್ರಿಯೇಟ್ ಮಾಡ್ಕೊಂಡು ಪ್ರೀತಿ ಮಾಡೋರಾಗಿರ್ಬಾರ್ದು, ಮಾತಾಡೋರಾಗಿರ್ಬಾರ್ದು. ನಮ್ಮ ಮಾತುಗಳು ಯಥಾರ್ಥವಾಗಿರ್ಬೋದು. ಅವ್ರ ಬಗ್ಗೆ ನಾವು ಏನು ಒಳಗಡೆ ಏನಿರ್ಬಾರ್ದು, ಕ್ರಿಯೇಟ್ ಮಾಡ್ಕೊಂಡಿರ್ಬಾರ್ದು. ಅವ್ರ ಬಗ್ಗೆ ನಾವೇನ್ ಮಾಡ್ಬಾರ್ದು, ಒಳಗಡೆ ಏನು ಕ್ರಿಯೇಟ್ ಮಾಡ್ಕೊಂಡಿರ್ಬಾರ್ದು. ಅಂದ್ರೆ ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಯಾವ ಆಲೋಚನೆ ನಮ್ಮ ಮೈಂಡ್ ಅಲ್ಲಿ ಓಡಿರಬಾರ್ದು. ನಮ್ಮ ಮೈಂಡ್ ಅಲ್ಲಿ ಅವ್ರ ಬಗ್ಗೆ ಟಾಪಿಕ್ ಓಡಿರಬಾರ್ದು. ಒಂದ್ ಸಿನಿಮಾ ಓಡಿರಬಾರ್ದು ಒಳಗಡೆ ಮೈಂಡ್ ಅಲ್ಲಿ. ಓದೋಣ ಮುಂದೆ. ಯೆಶಯ್ಯ ಎಫೆಸ ಬರೆದ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ 4ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಏನಂತೆ? ಕ್ರಿಸ್ತ ಯೇಸುವಿನಲ್ಲಿ ಎಲ್ಲ ಆತ್ಮಿಕ ವರಗಳನ್ನ ಏನ್ ಮಾಡಿದಾರಂತೆ? ಅನುಗ್ರಹಿಸಿದಾರಂತೆ. ಆಮೇಲೆ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು. ನಿಮ್ಮನ್ನ ಅವರಲ್ಲಿ ಒಂದಾಗಿ ಸೇರಿಸಿರೋ ಉದ್ದೇಶ ಏನು? ಇವತ್ತು ನಾವು ಅವರಲ್ಲಿ ಒಬ್ಬರಾಗಿದ್ದೀವಿ ಅಂದ್ರೆ, ಅವರಲ್ಲಿ ನಾವು ಒಂದಾಗಿದ್ದೀವಿ ಅಂದ್ರೆ, ಅವರಲ್ಲಿ ಕಾಣಿಸ್ಕೊಳ್ತಾ ಇದೀವಿ ಅಂದ್ರೆ, ನಮ್ಮಲ್ಲಿ ಇರುವಂತ ದೋಷಗಳು ನಮ್ಮಲ್ಲಿ ಕಾಣಿಸ್ಕೋಬಾರ್ದು. ಯಾಕಂದ್ರೆ ನಾವು ಮಾಡಿರೋ ದೋಷಗಳನ್ನ ಅವ್ರ ಲೆಕ್ಕಕ್ಕೆ ಹಾಕೊಳ್ದಿರಾ ನಮ್ಮನ್ನ ಏನ್ ಮಾಡಿದ್ದಾರೆ? ಅವರಲ್ಲಿ ಒಂದಾಗಿ ಸೇರಿಸ್ಬಿಟ್ಟಿದ್ದಾರೆ. ಅವ್ರವ್ರು ಒಂದಾದ್ಮೇಲೆ ನಮ್ಮಲ್ಲಿ ದೋಷ ಕಾಣಿಸ್ಕೊಂಡ್ರೆ ಇನ್ನು ಅದು ಒಂದಾಗ ಬಿಡಲ್ಲ. ನಮ್ಮನ್ನ ಒಂದಾಗಿರ್ಬೇಕಂದ್ರೂ ಅವುಗಳು ಏನ್ ಮಾಡಲ್ಲ, ನಮ್ಮನ್ನ ಒಂದಾಗಿರಕ್ಕೆ ಬಿಡಲ್ಲ. ಇನ್ನೊಂದ್ಸರಿ ಓದಿ. ಆ ದೋಷಗಳು ಪರಿಶುದ್ಧರು ದೋಷವಿಲ್ಲದವರು ಆಗಿರ್ಬೇಕು. ನೀವ್ ಹೆಂಗಿರ್ಬೇಕು ಹೇಳ್ರಿ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಕೈ ಕೊಟ್ಟು ಹೇಳಿ, ನೀವು ಪರಿಶುದ್ಧರು ದೋಷವಿಲ್ಲದವರು ಆಗಿರ್ಬೇಕು. ಅಂದ್ರೆ ಅವರಲ್ಲಿ ನೀವು ಒಂದಾಗಿರ್ಬೇಕಾದ್ರೆ ನೀವು ಯಾವ ತರ ಇರ್ಬೇಕು? ಪರಿಶುದ್ಧರಾಗಿರ್ಬೇಕು, ದೋಷವಿಲ್ಲದವರಾಗಿರ್ಬೇಕು. ಅಂದ್ರೆ ಯಾವ ತಪ್ಪುಗಳು ನಮ್ಮಲ್ಲಿ ಕಾಣಿಸ್ಕೋಬಾರ್ದು, ಯಾವ ಅಪರಾಧಗಳನ್ನು ಮಾಡಬಾರ್ದು.
ಯಾವ ರೂಲ್ಸ್ನು ಬ್ರೇಕ್ ಮಾಡಬಾರ್ದು. ಬ್ರೇಕ್ ಮಾಡ್ದಿರಾ ಬದುಕೋದನ್ನ ಕಲಿಬೇಕು. ಅಂದ್ರೆ ಅಪರಾಧ ಮಾಡ್ದಿರಾ ಬದುಕೋದನ್ನ ಕಲಿಬೇಕು. ಒಂದು ವಿಶ್ವಾಸ ಏನ ಕಲಿಬೇಕು ಹೇಳ್ರಿ? ರಿಂಗ್ಟನ್ ಚೆನ್ನಾಗಿದೆ. ಒಂದು ವಿಶ್ವಾಸಿ ಅಪರಾಧ ಮಾಡ್ದಿರಾ ಬದುಕೋದನ್ನ ಕಲಿಬೇಕು. ಯಾಕಂದ್ರೆ ನಮ್ದು ಪಾಸ್ಟ್ ಅಲ್ಲಿ ಇದ್ದಂತ ಎಲ್ಲ ಅಪರಾಧಗಳನ್ನ ಯಾವ್ದನ್ನ ಲೆಕ್ಕಕ್ಕೆ ಹಾಕೊಳ್ದಿರಾ ನಮ್ಮನ್ನ ಏನ್ ಮಾಡಿದ್ದಾರೆ? ಅವ್ರ ಜೊತೆ ಒಂದ್ ಮಾಡಿದ್ದಾರೆ, ಅವ್ರ ಜೊತೆ ಸಮಾಧಾನ ಪಡಿಸಿದ್ದಾರೆ. ನಾವು ಇವಾಗ ಅವರಲ್ಲಿ ಒಬ್ಬರಾಗಿದ್ದೀವಿ, ಅವರಲ್ಲಿ ಕಾಣಿಸ್ಕೊಂತ ಇದ್ದೀವಿ, ಅವರಲ್ಲಿ ಒಂದಾಗಿದ್ದೀವಿ. ನಾವು ಒಂದಾದ್ಮೇಲೆ ನಮ್ಮೊಳಗಡೆ ಯಾವ ದೋಷಗಳು ಕಾಣಿಸ್ಬಾರ್ದು. ಏನು ದೋಷ ಅಂದ್ರೆ ಇದೇ ಕೋಪ ಅನ್ನೋದೇ ಒಂದು ದೋಷ, ದ್ವೇಷನೇ ದೋಷ, ಹೊಟ್ಟೆ ಕಿಚ್ಚೆ ದೋಷ, ಅಸೂಯೆನೇ ದೋಷ, ಕೆಟ್ಟ ಆಲೋಚನೆ ದೋಷ, ಕೆಟ್ಟ ಮಾತುಗಳೇ ದೋಷ, ದ್ವೇಷ ಮಾಡದೆ ದೋಷ. ಇವೆಲ್ಲ ಕೆಟ್ಟದೇ, ಎಲ್ಲಾನು ಏನು ದೋಷ. ಇವೆಲ್ಲ ನಮ್ಮಲ್ಲಿ ಏನ್ ಮಾಡ್ಬಾರ್ದು? ಕಾಣಿಸ್ಕೋಬಾರ್ದು. ಒಂದ್ ವೇಳೆ ಕಾಣಿಸ್ಕೊಂಡ್ಬಿಟ್ರೆ ಅದು ಅವ್ರ ಜೊತೆ ಒಂದಾಗಕ್ಕೆ ಬಿಡಲ್ಲ ಇವೆಲ್ಲ ನಮ್ಮನ್ನ. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ, ಕೇಳ್ರಿ. ನನ್ ಮುಖ ನೋಡ್ರಿ ನಾನು ಹೆಂಗ್ ಕಾಣಿಸ್ತೀನಿ ಸಿಸ್ಟರ್ ಅಂತ ಕೇಳಿ. ನಮ್ ಮುಖಗಳು ನೋಡ್ಕೊಂಡಾಗ ನಾವು ದೋಷ ಇಲ್ದೇ ಇರೋ ತರ ಕಾಣಿಸ್ಕೊಂತೀವಿ ನಾವು. ನಿಮ್ ಮುಖ ಕನ್ನಡಿಯಲ್ಲಿ ನೋಡ್ಕೊಂಡು ನಿಮಗ್ ನೀವೇ ಒಂದು ಕಮೆಂಟ್ ಕೊಟ್ಕೊಳ್ಳಿ. ನನ್ ಮುಖ ನೋಡ್ಕೊಂಡಾಗ ದೋಷ ಇಲ್ದೇ ಇರೋ ತರ ಕಾಣಿಸ್ತಾ ಇದ್ದೀನಿ ನಾನು ನಿಜವಾಗ್ಲು. ನಾನು ಅಪ್ಪಿತಪ್ಪಿ ಏನಾದ್ರೂ ಮಿಸ್ ಆಗಿ ಏನಾದ್ರೂ ಮಾಡ್ಬಿಟ್ರೆ ತಪ್ಪು, ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಬೈಕಂತೀನಿ, ಗೊತ್ತು ನನಗೆ. ಸೊ ಇದೆಲ್ಲ ಬೇಕಾ ನಿನಗೆ ಅಂತ. ಬೇರೆ ಯಾರು ನಮಗ್ ಅವಮಾನ ಮಾಡಕ್ ಆಗಲ್ಲ. ನಮಗ್ ನಾವು ಅವಮಾನ ಮಾಡ್ಕೊಂಡ್ರೇನೆ ನಮ್ಮನ್ನ ನಾವು ಕಾಪಾಡ್ಕೊಳಕ್ ಆಗೋದು. ಬೇರೆಯವ್ರ ಮುಂದೆ ಅವಮಾನ ಆಗ್ಬಾರ್ದು ಅಂದ್ರೆ ನಮ್ಮನ್ನ ನಾವು ಅವಮಾನ ಮಾಡ್ಕೊಬೇಕು, ಬೈಕೊಬೇಕು ಚೆನ್ನಾಗಿತ್ತು. ಏನ್ ಮಾತಾಡ್ತೀವಿ, ಇದೆಲ್ಲ ಬೇಕಾಗಿತ್ತ? ಈ ತರ ನಡ್ಕೊಬೇಕಾಗಿತ್ತು, ಇದೆಲ್ಲ ಬೇಕಾ? ಇಷ್ಟು ಜನ ಮರ್ಯಾದೆ ಕೊಡ್ತಾರೆ ನಿನ್ಗೆ, ಇದೆಲ್ಲ ಬೇಕಾ? ನಿಮ್ ಪ್ರಾಬ್ಲಮ್ ಏನಂದ್ರೆ ತಪ್ಪು ಮಾಡಿದಾಗಲ್ಲ ನಿಮಗ್ ನೀವು ಮೇಕಪ್ ಹಾಕೊಂಡು ಕಂಬಳಿ ಒದಿಸ್ಕೊಂಡು ಮನೆ ನಿನ್ನೇನಿಲ್ಲ ತಪ್ಪು ಬಿಡು, ಅವ್ರು ಕೆಣಕಿದ್ರು ನೀನ್ ಕೆಣಕಿಸ್ಕೊಂಡೆ. ನೀನ್ ಮಾತಾಡಿಲ್ಲ ಅಂದ್ರೆ ಇನ್ನೇನಿಲ್ಲ, ನೀನ್ ತುಂಬಾ ಒಳ್ಳೆಯವನ್. ಮಲ್ಕೊ ಚೆನ್ನಾಗಿ ಮಲ್ಕೊ. ಒಳಗಡೆ ಇರೋನ್ಗೆ ಇನ್ನೂ ನೀವೇನ್ ಮಾಡ್ತಾ ಇದ್ದೀರಾ? ಪ್ರೋತ್ಸಾಹ ಪಡಿಸ್ತಾ ಇದ್ದೀರಾ. ಇನ್ನು ಒಳಗಡೆ ಇರೋನ್ಗೆ ಕಾನ್ಫಿಡೆನ್ಸ್ ಏನು? ನಾನು ಮತ್ತೆ ಎಗರಿದ್ರೆ ಇವ್ರು ನನ್ನ ಕಾಪಾಡ್ತಾರೆ, ಇವ್ರು ನನ್ನ ಪರವಾಗಿ ನಿಂತ್ಕೊಂತಾರೆ. ನಾನು ತಪ್ಪು ಮಾಡ್ದಾಗಲ್ಲ, ನನ್ ತಪ್ಪು ಕೆಲಸ ಮಾಡ್ದಾಗಲ್ಲ ಇವ್ರು ಏನ್ ಮಾಡ್ತಾರೆ? ನನ್ನ ಪರವಾಗಿ ನಿಂತ್ಕೊಂಡು ನನ್ನೇ ಜೈ ಅಂತಾರೆ, ನಾನೇ ಕರೆಕ್ಟು ಅಂತಾರೆ. ಒಂದೊಂದು ದೋಷ ಮಾಡ್ದಾಗಲ್ಲ, ಒಂದೊಂದು ತಪ್ಪು ಮಾಡ್ದಾಗಲ್ಲ, ಒಂದೊಂದು ರೂಲ್ಸ್ ಬ್ರೇಕ್ ಮಾಡ್ದಾಗಲ್ಲ ಇವನ್ನ ಕಾಪಾಡಿ 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 ಇವನ್ನ ಹಾಳು ಮಾಡಿ ಇಟ್ಟಿದ್ರೆ ನೀವು. ಆದ್ರೆ ಅವರಲ್ಲಿ ನಾವು ಇರ್ಬೇಕಾದ್ರೆ, ಅವರಲ್ಲಿ ಒಬ್ಬರಾಗಿರ್ಬೇಕಾದ್ರೆ ನಾವ್ ಹೆಂಗ್ ಕಾಣಿಸ್ಕೊಬೇಕು? ದೋಷವಿಲ್ಲದವರಾಗಿ ಕಾಣಿಸ್ಕೊಬೇಕು. ಯೇಸು ಹೇಳ್ತಾನೆ, ಅಲ್ಲಿ ತಪ್ಪು ಹುಡುಗುವವನು ಹಾರಿದ್ದಾರೆ. ಇವಾಗ ನಾವ್ ಹೇಳೋಣ, ನಮ್ಮ ಪಕ್ಕದಲ್ಲಿ ಇರೋರು ಕೈ ಕೊಡಿ, ನನ್ನಲ್ಲಿ ಏನಾದ್ರು ತಪ್ಪು ಹುಡ್ಕಕ್ಕಾಗತ್ತಾ ಸಿಸ್ಟರ್? ನನ್ನಲ್ಲಿ ಯಾರ ತಪ್ಪು ಹುಡ್ಕಕ್ಕಾಗತ್ತಾ ಬ್ರದರ್?
ನನ್ನಲ್ಲಿ ಯಾವುದು ತಪ್ಪಿದೆ ಅಂತ ಅಷ್ಟು ತುಂಬಿಸ್ಕೊಂಡಿಲ್ಲ. ನೀನ್ ಸರಿ ಇಲ್ಲ ಅಂದ್ರೆ ನನಗೆ ಗೊತ್ತು ನಾನು ಸರಿ ಇಲ್ಲ ಅಂತ. ನೀನ್ ಏನ್ ಹೇಳೋದು ಗೊತ್ತು, ನಾನೇ ಸರಿ ಇಲ್ಲ, ನಾನ್ ಪರ್ಫೆಕ್ಟ್ ಅಲ್ಲ, ನಿಜಾನೇ. ಅದು ನೀನು ಅಷ್ಟೊಂದು ಎಗುರ್ಕೊಂಡು ಬಂದು ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಗೊತ್ತು ನಾನ್ ಸರಿ ಇಲ್ಲ, ಪರ್ಫೆಕ್ಟ್ ಇಲ್ಲ. ನಾನೇ ಸರಿ ಇಲ್ಲ ಅಂತ ಏನಾಯ್ತಲ್ಲೇ? ನಮ್ ಬಗ್ಗೆ ಯಾವಾಗ ನಾವು ಯಾರಂತ ಗೊತ್ತಾಗುತ್ತೋ ಬೇರೆಯವ್ರು ಹೇಳೋದಕ್ಕೆ ರಿಯಾಕ್ಟ್ ಮಾಡಕ್ ಹೋಗಲ್ಲ ನಾವು. ಯಾವಾಗ ರಿಯಾಕ್ಟ್ ಮಾಡ್ದೆ ಹೇಳಿ? ನಿಮ್ಮನ್ನ ನೀವು ಕಾಪಾಡ್ಕೊಂಡಾಗ ಮಾತ್ರನೇ ಬೇರೆಯವ್ರು ಹೇಳಿದಾಗ ಕೋಪ ಬರುತ್ತೆ. ಬ್ರದರ್ ನೀನ್ ಸರಿ ಇಲ್ಲ, ಓಕೆ ಆಯ್ತು, ನಂಗೂ ಗೊತ್ತು, ಆದ್ರೆ ಬಾಯ್ ಬಿಟ್ಟು ಹೇಳಕ್ ಆಗಲ್ಲ. ನಿಜಾನೇ ಹೇಳ್ದ ನಿಜ. ಓಕೆ, ಯಾರು ನೀವೆಲ್ಲ? ನಿಜವಾಗ್ಲೂ ಅವ್ರಲ್ಲಿ ಒಬ್ರಾಗಿ ಬದುಕಕ ಬಂದಿದ್ರ ನೀವು? ಅವ್ರಲ್ಲಿ ಕಾಣಿಸ್ಕೊಳಕ ಬದುಕ್ತಾ ಇದ್ದೀರಾ? ಅವ್ರ ಜೊತೆ ಒಂದಾಗಿರೋದಕ್ಕೋಸ್ಕರ ಬದುಕ್ತಾ ಇದ್ದೀರಾ? ಅವರಲ್ಲಿ ಒಂದಾಗಿರೋರಲ್ಲಿ ಏನ್ ಕಾಣಿಸ್ಕೊಂಬಾರ್ದು? ದೋಷ ಅನ್ನೋದು ಅವ್ರ ಲೈಫ್ ಅಲ್ಲಿ ಕಾಣಿಸ್ಕೊಂಬಾರ್ದು. ದೋಷವಿಲ್ಲದವರಾಗಿ ಅವ್ರೊಳಗಡೆ ನಾವೇನ್ ಮಾಡ್ಬೇಕು? ಕಾಣಿಸ್ಕೋಬೇಕು. ಆಮೇಲೆ ಓಕೆ, ನೆಕ್ಸ್ಟ್ ವಾಕ್ಯ ಓದೋಣ. ಮುಂದೆ ಹಂಗೆ ಓದಿ. ಜಗತ್ತು ಉತ್ಪತ್ತಿಗೆ ಮುಂಚೆನೆ ನಮ್ಮನ್ನ ಏನ್ ಮಾಡಿದಾರಂತೆ? ನಮ್ಮನ್ನ ಆರಿಸ್ಕೊಂಡ್ಬಿಟ್ಟು ಇವರ ಎಲ್ಲ ಅಪರಾಧಗಳನ್ನ, ದೋಷಗಳನ್ನ ಲೆಕ್ಕಕ್ಕೆ ತಗೊಳ್ದಿರಾ ಇವ್ರನ್ನ ಕ್ಷಮಿಸಿ ನಮ್ಮಲ್ಲಿ ಇವ್ರನ್ನ ಒಬ್ಬರಾಗಿ ಮಾರ್ಪಡಿಸ್ಕೊಬೇಕಂತ ಜಗತ್ತು ಉತ್ಪತ್ತಿಗೆ ಮುಂಚೆನೆ ದೇವ್ರೇನ್ ಮಾಡಿದ್ದಾರೆ? ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಆರಿಸ್ಕೊಂಡು ಇವನು ಬದುಕುವಂತ ಜೀವನವೆಲ್ಲ ದೋಷವಿಲ್ಲದವನಾಗಿ ಪರಿಶುದ್ಧವಾಗಿ ಬದುಕಬೇಕಂತ ಪ್ಲಾನ್ ಮಾಡಿ ಇಟ್ಟಿದ್ದಾರೆ. ಆದ್ರೆ ನಾವ್ ಹೇಳೋದೇನು? ಸ್ವಿಚ್ ಆಫ್ ಮಾಡ್ರಿ, ಬೇಗ ಸ್ವಿಚ್ ಆಫ್ ಮಾಡ್ರಿ. ಅವ್ರ ಫೋನ್ ತಗೊಂಡು ಸ್ವಿಚ್ ಆಫ್ ಮಾಡ್ರಿ. ಯಾರಾದ್ರು ಸ್ವಿಚ್ ಆಫ್ ಮಾಡ್ರಿ, ಫೋನ್ ಸ್ವಿಚ್ ಆಫ್ ಮಾಡ್ರಿ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಬ್ರು ಯಾರಾದ್ರೂ ಹೆಲ್ಪ್ ಮಾಡ್ರಿ, ಅವ್ರು ಸ್ವಿಚ್ ಆಫ್ ಮಾಡಿ. ಏನ್ ಹೇಳ್ತಾ ಇದ್ದೇವೆ ನಾನು? ಸೊ ಜಗತ್ ಉತ್ಪತ್ತಿಗಿಂತ ಮುಂಚೆನೆ ದೇವ್ರೇನ್ ಮಾಡಿದ್ದಾರೆ? ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಆರಿಸ್ಕೊಂಡು ಅವರಲ್ಲಿ ಒಬ್ಬರಾಗಿರ್ಬೇಕು, ಅವರಲ್ಲಿ ಒಂದಾಗಿರ್ಬೇಕು ಅನ್ನೋದಕ್ಕೋಸ್ಕರ ದೇವ್ರು ಆರಿಸ್ಕೊಂಡು, ದೇವ್ರ ಪ್ಲಾನ್ ಏನು? ಇವನು ಬದುಕುವಂತ ದಿನವೆಲ್ಲ ಇವನು ಪರಿಶುದ್ಧವಾಗೇ ಜೀವಿಸ್ಬೇಕು, ದೋಷ ಇಲ್ಲದವನಾಗೆ ಬದುಕಬೇಕು ಅನ್ನೋದಕ್ಕೋಸ್ಕರನೇ ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಆದ್ರೆ ನಾವೇನಂತ ಹೇಳ್ತೀವಿ? ನನ್ನ ಕೈಯಲ್ಲಿ ಪರಿಶುದ್ಧವಾಗಿ ಬದುಕಕ್ಕಾಗಲ್ಲ, ನನ್ನ ಕೈಯಲ್ಲಿ ದೋಷವಿಲ್ಲದವನಾಗಿ ಬದುಕಿರಕ್ಕಾಗಲ್ಲ. ಅಂದ್ರೆ ದೇವ್ರು ಆರಿಸ್ಕೊಂಡಿದ್ದೇನಕ್ಕೆ? ಮತ್ತೆ ದೇವ್ರ ಕೈಯಲ್ಲಿ ಆಗಲ್ವಾ? ಇವಾಗ ನೀವು ದೋಷವಿಲ್ಲದವರಾಗಿ ಪರಿಶುದ್ಧವಾಗಿ ಬದುಕಬೇಕನ್ನೋದು ಯಾರ ಪ್ಲಾನು? ದೇವ್ರ ಪ್ಲಾನು. ಅವರಲ್ಲಿ ನಾವು ಒಬ್ಬರಾಗಿ ಇರ್ಬೇಕಾದ್ರೆ ನಮ್ ಲೈಫ್ ಹೆಂಗಿರ್ಬೇಕು? ಅವ್ರು ಅನ್ಕೊಂಡಂಗೆ ಇರ್ಬೇಕು. ಇವತ್ತು ನಾವ್ ಹೇಳ್ತಾ ಇದೀವಲ್ಲ, ನಾವು ಅವರಲ್ಲಿ ಒಂದಾಗಿದ್ದೀವಿ, ಅವರಲ್ಲಿ ಒಬ್ಬರಾಗಿದ್ದೀವಿ, ಅವ್ರನ್ನ ಕಾಣಿಸ್ಕೊಂತ ಇದೀನಿ ಅಂತ ಹೇಳಿದ್ಮೇಲೆ ನಮ್ ಲೈಫ್ ಹೆಂಗ್ ಕಾಣಿಸ್ಬೇಕು? ಅವ್ರು ಅನ್ಕೊಂಡಂಗೆ ಇರ್ಬೇಕು ನಮ್ ಲೈಫು. ಇವತ್ತು ನಮ್ ಲೈಫ್ ನಾವು ಅನ್ಕೊಂಡಂಗಿದ್ಯಾ ಇಲ್ಲ ದೇವ್ರು ಅನ್ಕೊಂಡಂಗಿದ್ಯಾ? ಎಷ್ಟು ಜನ ಬೈಬಲ್ ಇದೆ? ಎಲ್ಲ ಕೈಯಲ್ಲಿ ಇಟ್ಕೊಳ್ಳಿ. ನಮ್ ಲೈಫ್ ಅಲ್ಲ ಇದ್ರಲ್ಲಿ ಬರೆಯಲ್ಪಟ್ಟಂಗೆ ಇರಬೇಕು. ಹೆಂಗಿರ್ಬೇಕು ನಮ್ ಲೈಫ್ ಅಲ್ಲ? ದೇವ್ರು ಅನ್ಕೊಂಡಂಗೆ ನಮ್ ಲೈಫ್ ಇರ್ಬೇಕು. ಕೋಪ ಇಲ್ದಿರಂಗಿರಕ್ಕಾಗತ್ತಾ? ಆಗತ್ತೆ. ದ್ವೇಷ ಇಲ್ದಿರಂಗಿರಕ್ಕಾಗತ್ತಾ? ಆಗತ್ತೆ. ಹೊಟ್ಟೆ ಕಿಚ್ಚಲ್ದಿರಂಗಿರಕ್ಕಾಗತ್ತಾ? ಆಗತ್ತೆ. ಸಾಲ ಇಲ್ದಿರಂಗಿರಕ್ಕಾಗತ್ತಾ? ಆಗತ್ತೆ. ರೋಗ ಇಲ್ದಿರಂಗಿರಕ್ಕಾಗತ್ತಾ? ಆಗತ್ತೆ. ಯೋಬನ್ಗೆ ಬೇಲಿ ಹಾಕ್ದಾಗ ಅವನ ಲೈಫ್ ಹೆಂಗಿತ್ತು ಹಂಗೆ ನಮ್ ಲೈಫು ಇರಕ್ಕಾಗತ್ತೆ. ಯಾಕೆ? ಅವನಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದೇವ್ರೆ, ನಮಗೂ ಕೊಟ್ಟಿದ್ದಾರೆ. ಇವತ್ತು ಅವ್ರ ಜೊತೆ ನಾವು ಒಂದಾಗಿದ್ದೀವಿ, ಅವರಲ್ಲಿ ಒಬ್ಬರಾಗಿದ್ದೀವಿ, ಅವರಲ್ಲಿ ಕಾಣಿಸ್ಕೊಂತ ಇದ್ದೀವಿ. ಇವತ್ತು ನಮ್ಗೆ ಆ ಪ್ರೊಟೆಕ್ಷನ್ ಇರಲ್ವಾ? ಆ ಪ್ರೊಟೆಕ್ಷನ್ ಇರೋದಕ್ಕೇನೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಬಾಸುಂಡೆಗಳಿಂದ ನಿನಗೆ ಗುಣವಾಯಿತು. ಪ್ರೊಟೆಕ್ಷನ್
ಭದ್ರತೆ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ನಿನ್ನ ಐಶ್ವರ್ಯದಲ್ಲಿ ಸೇರ್ಸಕ್ಕೋಸ್ಕರ ನಾನು ಬಡವನ ಪ್ರೊಟೆಕ್ಷನ್. ಸ್ವಾಮಿ ರಕ್ತದಿಂದ ಏನಾಗಿದೆ? ನಿಮ್ಮ ಪಾಪವೆಲ್ಲ ಶಾಪವೆಲ್ಲ ಮುರಿಯಲ್ಪಟ್ಟಿದೆ, ತೊಳೆಯಲ್ಪಟ್ಟಿದೆ. ಏನ್ ಕೊಟ್ಟಿದ್ದಾರೆ ಅದರಲ್ಲಿ? ಪ್ರೊಟೆಕ್ಷನ್. ಈಗ ನನ್ನ ಸಮಾಧಾನವನ್ನು ನಿಮಗೋಸ್ಕರವಾಗಿ ಬಿಟ್ಟು ಹೋಗ್ತಾ ಇದ್ದೀನಿ. ಪ್ರೊಟೆಕ್ಷನ್. ನೀವು ಕಾಂಪೌಂಡ್ ಒಳಗಡೆ ಭದ್ರವಾಗಿರೋದಕ್ಕೋಸ್ಕರ ಏನೇನೆಲ್ಲ ಬೇಕಾಗಿದೆಯೋ ಅದೆಲ್ಲ ದೇವರು ಆಲ್ರೆಡಿ ಕೊಟ್ಟಿದ್ದಾರೆ. ಯೋಬನ್ಗೆ ಕಾಂಪೌಂಡ್ ಹಾಕಿ ಒಳಗಡೆ ಅವನ್ಗೆ ಏನೆಲ್ಲ ಆಶೀರ್ವಾದ ಕೊಟ್ಟಿದ್ರು ಆ ಎಲ್ಲ ಆಶೀರ್ವಾದನು ನಮಗೂ ದೇವರು ಕೊಟ್ಟಿದ್ದಾರೆ. ಆಡ್ತಿಲ್ಲ, ಅಬ್ರಾಹ್ಮಣ ಆಶೀರ್ವಾದವು. ಮುಖ ನೋಡ್ಕೊಳ್ರಿ. ನಿಜವಾಗ್ಲು ನಮ್ ಕಾಂಪೌಂಡ್ ಒಳಗಡೆ ಅಬ್ರಾಹ್ಮನ ಎಲ್ಲ ಆಶೀರ್ವಾದಗಳು ನಮ್ ಕಾಂಪೌಂಡ್ ಒಳಗಡೆ ದೇವ್ರ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ, ಆಲ್ರೆಡಿ ಇದೆ. ಆದ್ರೆ ನಮ್ ಕಾಂಪೌಂಡ್ ಒಳಗಡೆ ಏನ್ ಕಾಣಿಸ್ಕೊಂತ ಇದಾವೆ? ಇಲಿಗಳು, ಯಜ್ಞಗಳು, ಜರಿಗಳು, ಇವೆಲ್ಲ ಯಾವೇನಲ್ರೆ? ಇವೇ ದರಿದ್ರ, ರೋಗ, ಹಿಂಸೆ, ನೋವು, ಕಣ್ಣೀರು, ವೇದನೆ, ಆಳು ಮೂಳು, ಇವುಗಳೇ. ನಮ್ ಕಾಂಪೌಂಡ್ ಅಲ್ಲಿ ನಮ್ಗೆ ಯಾವ್ದು ಎದುರಿಸ್ಬೇಕು ಅದೆಲ್ಲ ಕಾಣಿಸ್ಕೊತೈತಿ. ನಿಜವಾಗ್ಲು ದೇವರಲ್ಲಿ ನೀವು ಒಂದಾಗಿರ್ಬೇಕಾದ್ರೆ, ದೇವರಲ್ಲಿ ನೀವು ಕಾಣಿಸ್ಕೊಬೇಕಾದ್ರೆ, ಅವರಲ್ಲಿ ನೀವು ಒಬ್ಬರಾಗಿರ್ಬೇಕಾದ್ರೆ, ಕ್ರಿಸ್ತನು ನಿಮಗೋಸ್ಕರವಾಗಿ ಏನೇನೆಲ್ಲ ಕೊಟ್ಟಿದಾರೋ ಅದೆಲ್ಲ ನಿಮ್ಮನೇಲಿ ಕಾಣಿಸ್ಕೊಳ್ಳೇಬೇಕು. ಅವರಲ್ಲಿ ಒಬ್ಬರಾಗಿರ್ಬೇಕಾದ್ರೆ ಅವ್ರು ನಮಗೋಸ್ಕರ ಏನೇನೆಲ್ಲ ಮಾಡಿದ್ರು ಅದೆಲ್ಲ ನಮ್ಮ ಲೈಫಲ್ಲಿ ಕಾಣಿಸ್ಕೊಳ್ಳೇಬೇಕು. ಆಮೇಲೆ ಆರೋಗ್ಯ ನಮ್ಮ ಲೈಫಲ್ಲಿ ಕಾಣಿಸ್ಕೊಬೇಕು, ಐಶ್ವರ್ಯ ನಮ್ಮ ಲೈಫಲ್ಲಿ ಕಾಣಿಸ್ಕೊಬೇಕು, ಸಮಾಧಾನ ನಮ್ಮ ಲೈಫಲ್ಲಿ ಶ್ರೀಮಂತಿಗೆ ಕಾಣಿಸ್ಕೊಬೇಕು, ಸಂತೋಷ ಕಾಣಿಸ್ಕೊಬೇಕು, ನೆಮ್ಮದಿ ಕಾಣಿಸ್ಕೊಬೇಕು, ರೆಸ್ಟ್ ಕಾಣಿಸ್ಕೊಬೇಕು, ಅಭಿವೃದ್ಧಿ ಕಾಣಿಸ್ಕೊಬೇಕು. ಎಲ್ಲಾನು ನಮ್ಮ ಲೈಫಲ್ಲಿ ಏನ್ ಮಾಡ್ಬೇಕು? ಕಾಣಿಸ್ಕೊಬೇಕು. ಇದೆಲ್ಲ ಕಾಣಿಸ್ಕೊಬೇಕಂದ್ರೆ ಅವ್ರು ನಮ್ಗೆ ಏನ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲದೆ ಹೋದ್ರೆ ಇದೆಲ್ಲ ಏನಂತ ಕಾಣಿಸ್ಕೊಳಕ್ ಸಾಧ್ಯ? ಸರಿ, ಹೋಗ್ಲಿ, ಒಂದ್ ಪ್ರಶ್ನೆ ಕೇಳ್ತೀನಿ. ಸ್ವಾಮಿ ನಿಮ್ಗೋಸ್ಕರ ಏನೇನೆಲ್ಲ ಮಾಡಿದ್ರು ಹೇಳ್ರಿ. ಏನ್ ಮಾಡಿದ್ರು? ಅದೇ ಹೇಳ್ರಿ, ಏನ್ ಮಾಡೋರೆ? ಐಶ್ವರ್ಯವಂತರಾಗಿ ಮಾಡಿ ಶಾಪನ ಪಾಪನ ಮತ್ತೆ ದಾಹವನ್ನ ತಲೆಮಾರು ಶಾಪಗಳನ್ನ ನಿಜವಾಗ್ಲೂ ಇದೆಲ್ಲ ನೀವ್ ಹೇಳ್ತಿರದ? ಆದ್ರೆ ಮಾಡಿದ್ದೆಲ್ಲ ಯಾರಿಗೋಸ್ಕರ? ಯಾರಲ್ಲಿ ಕಾಣಿಸ್ಕೋಬೇಕಂತ? ಅವರಲ್ಲಿ ಒಬ್ಬರಾಗಿರೋ ಎಲ್ಲರಲ್ಲಿಯೂ ಇದೆಲ್ಲ ಕಾಣಿಸ್ಕೊಬೇಕಂತಾನೆ ಇವೆಲ್ಲ ಮಾಡಿದ್ದು. ಆದ್ರೆ ಅವ್ರಲ್ಲಿ ಒಂದಾಗಿದ್ದೀನಿ, ಅವ್ರ ಜೊತೆ ಒಂದಾಗಿದ್ದೀನಿ, ಅವ್ರಲ್ಲಿ ಕಾಣಿಸ್ಕೊಂತ ಇದ್ದೀನಿ, ನಾನು ಸ್ವಾಮಿ ಒಂದೇ ಅನ್ಕೊಂಡು ಅವ್ರು ಮಾಡಿರೋದೆಲ್ಲ ಬಿಟ್ಟು ಬೇರೆ ಎಲ್ಲಾನು ಕಾಣಿಸ್ಕೊಂತೈತೆ. ಯೋಬ ಬೇಲಿ ಹಾಕಿರ್ಬೇಕಾದ್ರೆ ಏನೆಲ್ಲ ಅವ್ನ ಲೈಫಲ್ಲಿ ಇತ್ತು, ಬೇಲಿ ತೆಗೆದ್ಮೇಲೆ ಏನೆಲ್ಲ ಹಾಳು ಮಾಡ್ಕೊಂಡು, ಮತ್ತೆ ದೇವರು ಬೇಲಿ ಹಾಕಿದ್ಮೇಲೆ ಏನೆಲ್ಲ ಪಡ್ಕೊಂಡು, ಆ ಸೆಂಟ್ರಲ್ ನಡೀತಲ್ಲ ಅದೆಲ್ಲ ನಮ್ ಲೈಫು. ಫಸ್ಟ್ ಲಾಸ್ಟ್ ನಮ್ ಲೈಫು. ಸೆಂಟ್ರಲ್ ಇರೋದು ನಮಗಲ್ಲ, ಯಾಕಂದ್ರೆ ದೇವ್ರು ನಮಗ್ ಬೇಲಿ ತೆಗಿಯಲ್ಲ.
ಯಾವತ್ತಿಗೂ ದೇವರು ಬೇಲಿ ನಮ್ಮ ಲೈಫಲ್ಲಿ ತೆಗಿಯಲ್ಲ. ಯಾಕೆಂದ್ರೆ ನಾವು ಅವರಲ್ಲಿ ಒಂದಾಗಿದ್ದೇವೆ. ಆದ್ರೆ ಕೆಟ್ಟದ್ದು ನಡೆಯೋದಕ್ಕೆ ಕಾರಣನೇ ನಾವೇ. ನಿಮ್ಮ ಲೈಫಲ್ಲಿ ಕೆಟ್ಟದ್ದು ಹೊರಗಡೆಯಿಂದ ಬರ್ತಾ ಇಲ್ಲ, ಒಳಗಡೆಯಿಂದನೇ ಬರ್ತಾ ಇದೆ. ಅದಕ್ಕೆ ದೇವ್ರ ವಾಕ್ಯ ಏನ್ ಹೇಳುತ್ತೆ? ನಿಮ್ಮನ್ನ ಹಾಳು ಮಾಡ್ತಾ ಇರೋದು ಹೊರಗಡೆಯಿಂದ ಬರ್ತಾ ಇರೋದಲ್ಲ, ಸೈತಾನಿಂದ ಬರ್ತಾ ಇರೋದಲ್ಲ. ನಿಮ್ಮ ಒಳಗಡೆ ನೀವು ಬಿತ್ಕೊಂಡಿರೋದು, ನೀವು ಕುಯ್ತಾ ಇರೋದೇ ನಿಮ್ಮನ್ನ ಹಾಳು ಮಾಡ್ತಾ ಇರೋದು. ಹಲ್ಲೆಲೂಯಾ. ಇವತ್ತು ಯೋಬನ ಜೀವನ ಬೇಲಿ ಹಾಕಿದ್ಮೇಲೆ ಪ್ರೊಟೆಕ್ಷನ್ ಆಗಿದ್ದ, ಮತ್ತೆ ಬೇಲಿ ಹಾಕಿದ್ಮೇಲೆ ಕಳ್ಕೊಂಡಿದ್ದಲ್ಲ. ಡಬಲ್ ಪ್ರೊಟೆಕ್ಷನ್, ಡಬಲ್ ಬ್ಲೆಸ್ಸಿಂಗ್ಸ್. ದೇವ್ರ ಪ್ರೊಟೆಕ್ಷನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ದೇವ್ರು ನಿಮ್ಮನ್ನ ಎಲ್ಲಾ ವಿಷಯದಲ್ಲೂ ಕಾಪಾಡ್ತಾನೇ ಇರ್ತಾನೆ. ಬರೀ ಒಂದ್ರಲ್ಲ, ಎಲ್ಲಾದ್ರಲ್ಲೂ. ನಿನ್ನನ್ನು, ನಿನ್ನ ಕುಟುಂಬವನ್ನು ಕಾಪಾಡ್ತೀನಿ ಅಂದ್ರೆ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಹತ್ರ ಇರೋದೆಲ್ಲವನ್ನು, ನಿನ್ನ ಕುಟುಂಬದ ಹತ್ರ ಇರೋ ಎಲ್ಲವನ್ನು ದೇವರು ಕಾಪಾಡತ್ತಾರ. ಹಲ್ಲೆಲೂಯಾ. ದೇವ್ರು ಕೊಡ್ಬೇಕಾದ ಒಂದು ಪ್ರೊಟೆಕ್ಷನ್. ಯೋಬನ್ನ ದೇವ್ರು ಪ್ರೊಟೆಕ್ಟ್ ಮಾಡಿದ್ರು ಅಂದ್ರೆ ಅರ್ಥ ಏನಂದ್ರೆ ಯೋಬನಿಗೆ ಇರೋದೆಲ್ಲದನ್ನು ಸೇರಿಸಿ ಪ್ರೊಟೆಕ್ಟ್ ಮಾಡಿದ್ರು ಅಂತ ಅರ್ಥ. ಇವತ್ತು ದೇವರು ನಿಮ್ಮನ್ನ ಕಾಪಾಡ್ತಾ ಇದ್ರೆ ಅರ್ಥ ಏನು? ನಿಮಗೆ ಇರೋದೆಲ್ಲದನ್ನು ಸೇರಿಸಿ ದೇವರು ಕಾಪಾಡ್ತಾ ಇದ್ದಾರೆ ಅಂತ ಅರ್ಥ. ಆಮೇನ್. ಎಷ್ಟು ಜನ ನಂಬ್ತಾ ಇದ್ದೀರಾ? ಎಷ್ಟು ಜನ ನಂಬ್ತಾ ಇದ್ದೀರಾ? ಇವತ್ತು ನಮ್ಮ ಲೈಫಲ್ಲಿ ನಡೀತಾ ಇರೋ ಕೆಟ್ಟದಕ್ಕೆ ಕಾರಣನೇ ನಾವೇ. ಯಾಕಂದ್ರೆ ನಾವು ಬಿತ್ತಾ ಇರೋದು ಸರಿ ಇಲ್ಲ, ನಾವು ಕುಯ್ತಾ ಇರೋದು ಸರಿ ಇಲ್ಲ. ಇವತ್ತು ನಾವು ಬಿತ್ತಿರೋದು ಕುಯ್ಯೋದ್ರಿಂದ ದೇವರು ನಮ್ಮನ್ನ ಕಾಪಾಡ್ಲಿ. ಆಮೇನ್. ಇವತ್ತು ನಾವೇನಂತ ಪ್ರಾರ್ಥನೆ ಮಾಡ್ಬೇಕು ಹೇಳ್ರಿ? ಏನೆಲ್ಲ ಕೆಟ್ಟದಕ್ಕೋಸ್ಕರ ಹುತ್ತಿದ್ವೋ, ಕೆಟ್ಟದನ್ನ ಬಿತ್ತಿದ್ವೋ, ಯಾವ್ದನ್ನ ಕೆಟ್ಟದನ್ನ ಕುಯ್ಯೋದಕ್ಕೆ ರೆಡಿಯಾಗಿದ್ದೀವೋ, ದೇವ್ರೆ ಇದು ಯಾವ್ದನ್ನ ಲೆಕ್ಕಕ್ಕೆ ಹಾಕೊಳ್ದಿರಾ ದಯಮಾಡಿ ನನ್ನ ಕ್ಷಮಿಸು. ಈ ಕೆಟ್ಟದನ್ನ ಕುಯ್ದಿರಂಗೆ ದೇವ್ರೆ ನನ್ನ ಕಾಪಾಡು. ಏನೋ ಹೊಟ್ಟೆ ಕೆಚ್ಚದಲ್ಲಿ, ದ್ವೇಷದಲ್ಲಿ, ಅಸೂಯೆಯಲ್ಲಿ, ಕೋಪದಲ್ಲಿ, ಸಿಟ್ಟಲ್ಲಿ, ಯಾವ್ದ್ಯಾವ್ದೋ ಯಾವುದೋ ಕೆಟ್ಟದೆಲ್ಲ ಯೋಚನೆ ಮಾಡಿ ಇದನ್ನೆಲ್ಲ ಕುಯ್ಯಕ್ಕೆ ರೆಡಿಯಾಗಿದ್ದೀನಿ ಸ್ವಾಮಿ. ದಯಮಾಡಿ ನನ್ನ ಕ್ಷಮಿಸು ಸ್ವಾಮಿ, ಕ್ಷಮಿಸು ಸ್ವಾಮಿ. ಯಾವ ಕೇಡು ನನ್ನ ಮನೆಗೆ ಬರಬಾರ್ದು, ಯಾವ ಉಪದ್ರವೂ ನನ್ನ ಮನೆ ಹತ್ರ ಬರಬಾರ್ದು ಸ್ವಾಮಿ. ನಿನ್ನ ಭದ್ರತೆಯನ್ನು ನನ್ನ ಕೊಡು ಸ್ವಾಮಿ. ನೀನು ನನ್ನನ್ನು ಕಾಪಾಡು ಸ್ವಾಮಿ, ನನ್ನ ಕಾಪಾಡು. ಯೇಸು ನಾಮದಲ್ಲಿ ನನ್ನ ಕಾಪಾಡು, ಯೇಸು ನಾಮದಲ್ಲಿ ನನ್ನ ಕಾಪಾಡು, ಯೇಸು ನಾಮದಲ್ಲಿ ನನ್ನ ಕಾಪಾಡು ಸ್ವಾಮಿ. ಪುರಬ ಶಕಿರಿ ಗಂಧಲ ಬರಬಲ ಸಂದರ ಮನ ರಕನ ಮಂದಲ ಬರಬ ಶಕರಿ ಅಂತರ ಬಲ ಬರ ಸಂದಲ ರೂಲಿ ಅಂಚೆ ರಕರ ರಶಿ ಬರದಲ ಬರಬಲ ಬರಬ. ಯೇಸುವೇ ಹಲ್ಲೆಲೂಯಾ. ಯೇಸು